ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಮೊದಲ ಬಜೆಟ್ ನರಸಮ್ಮ ಮಾಡಗಿರಿ ಮಂಡನೆ, 28 ಕೋಟಿ ರೂಪಾಯಿ ಉಳಿತಾಯ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಮಾದಿಗರಿಗೆ ಶೇಕಡಾ 8 ಮೀಸಲು ನಿಗದಿಪಡಿಸಲಿ, ಎಸ್ ಮಾರ್ಯಪ್ಪ. ಕೃಷ್ಣಾ ನದಿ ಪಾತ್ರದಲ್ಲಿ ಒಣಗುತ್ತಿರುವ ಬೆಳೆ, ನದಿಗೆ ನೀರು ಹರಿಸಲು ನರಸಿಂಹನಾಯಕ್ ಒತ್ತಾಯ. ಶ್ರೀಶೈಲ ಪಾದಯಾತ್ರಿಗಳು ಮಾರ್ಚ್ 30 ಮತ್ತು 31ರಂದು ಅನ್ನದಾಸೋಹ ವೈದ್ಯಕೀಯ ತಪಾಸಣೆ, ಚಂದ್ರಶೇಖರ್ ಮಿರ್ಜಾಪುರ್. ಸಂವಿಧಾನ ಬದಲು DK ಶಿವಕುಮಾರ್ ಹೇಳಿಕೆ ಖಂಡಿಸಿ JDS ಪ್ರತಿಭಟನೆ. ಪರಿಶಿಷ್ಟ ಒಳ ಮೀಸಲಿಗೆ ಮತ್ತೊಂದು ಸಮೀಕ್ಷೆ ನಿರ್ಧಾರ ವಿರೋಧಿಸಿ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಪ್ರತಿಭಟನೆ. ಸಿಯಾತಲ ಬಡಾವಣೆಯಲ್ಲಿ ಶಾಲೆಯ ಕಟ್ಟಡ ಶಿಥಿಲ, ತೆರವಿಗೆ ಒತ್ತಾಯ. ಮಹಾರಾಷ್ಟ್ರ ಬ್ಯಾಂಕ್ ವ್ಯವಸ್ಥಾಪಕ ನರೇಂದರ್ ರೆಡ್ಡಿಯಿಂದ ಗ್ರಾಹಕರಿಗೆ 10 ಕೋಟಿ ರೂಪಾಯಿ ವಂಚನೆ, ದೂರು ದಾಖಲು. ಶ್ರೀಶೈಲಕ್ಕೆ ಪಾದಯಾತ್ರೆ ಕೈಗೊಂಡಿದ್ದ ಕಲ್ಲೂರು ನಿವಾಸಿ ಸಾವು. ಮತ್ತು ವಾಹನ ಡಿಕ್ಕಿ, ಬೈಕ್ ಸವಾರ ಸಾವು. ವಾರ್ತೆಗಳ ವಿವರ. ನಗರದ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ 2025-26ನೇ ಸಾಲಿನ ರಾಯಚೂರು ಮಹಾನಗರ ಪಾಲಿಕೆಯ ಆಯವ್ಯಯ ಬಜೆಟ್ ಸಭೆಯಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ ಒಟ್ಟು 28.58 ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದರು. ನಗರದ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ 2025-26ನೇ ಸಾಲಿನ ರಾಯಚೂರು ಮಹಾನಗರ ಪಾಲಿಕೆಯ ಆಯವ್ಯಯ ಬಜೆಟ್ ಸಭೆಯಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ ಒಟ್ಟು 28.58 ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಆಯವ್ಯಯ ಸಭೆಯಲ್ಲಿ ಪ್ರಸಕ್ತ ಸಾಲಿನ ಬಜೆಟ್ ಮಂಡಿಸಿದರು. ಅಧ್ಯಕ್ಷರ ಪರವಾಗಿ ಬಜೆಟ್ ಮಾಹಿತಿಯನ್ನು ಲೆಕ್ಕಾಧಿಕಾರಿ ದೇವೇಂದ್ರ ವಾಚಿಸಿದರು. ನಮ್ಮ ಫಸ್ಟ್ ಬಜೆಟ್ ಇದೆ. ಈ ಅಂಗವಾಗಿ ಟೋಟಲ್ ಆರಂಭಿಕ ಶುಲ್ಕ 57 ಕೋಟಿ 19 ಲಕ್ಷ ಇದೆ. ರಾಜಸ್ವ ಜಮಾಗಳು 89 ಕೋಟಿ 83 ಲಕ್ಷ ಇದೆ. ಬಂಡವಾಳ ಜಮಾಗಳು 45 ಕೋಟಿ 30 ಲಕ್ಷ ಇದೆ. ಅಸಾಮಾನ್ಯ ಜಮಾಗಳು 27 ಕೋಟಿ 61 ಲಕ್ಷ ಇದೆ. ಒಟ್ಟ 219 ಕೋಟಿ 93 ಲಕ್ಷ ಇದೆ. ಮತ್ತೆ ರಾಜಸ್ವ ಪಾವತಿಗಳು 92 ಕೋಟಿ 79 ಕೋಟಿ ಇದೆ. ಮತ್ತೆ ಬಂಡವಾಳ ಪಾವತಿಗಳು 65 ಕೋಟಿ 95 ಲಕ್ಷ ಇದೆ. ಅಸಾಮಾನ್ಯ ಪಾವತಿಗಳು 35 ಕೋಟಿ 61 ಲಕ್ಷ ಇದೆ. ಒಟ್ಟ
ಉಳಿತಾಯ 228,58,00,000 ಇದೆ. ತಾವು ನೋಡಿದಾಗ ಇದು ಒಂದು ನಮ್ಮ ಕೆಲವು ಇದರಲ್ಲಿ ಫಿಗರ್ಸ್ಗಳು ನಂಬರ್ಸ್ಗಳು ಒಂದು ಅಂದಾಜು ಬೆಲೆ ಇರುತ್ತೆ. ಬಿಕಾಸ್ ಯಾಕೆಂದ್ರೆ ತಾವೆಲ್ಲರಿಗೆ ನಾವೇ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಆದಾಯ ಮೂಲಗಳಿಗೆ ಸೋರ್ಸಸ್ಗಳಿಗೆ ಸ್ವಲ್ಪ ಗಟ್ಟಿಗೊಳಿಸಲು ಕೂಡ ನಾವೇ ಪ್ರಯತ್ನವನ್ನು ಮಾಡಿಸಿದ್ವಿ. ಸೊ ಈಗಾಗಲೇ ಮಾನ್ಯ ಉಪಾಧ್ಯಕ್ಷರು ಈಗ ಹೇಳಿದಂಗೆ ಒಟ್ಟು ಉಳಿತಾಯ ಒಂದು 25,58,00,000ಗೆ ನಮ್ಮ ಬಜೆಟ್ ಪ್ರಕಾರ ಇದೆ. ಮತ್ತೆ ಮಾನ್ಯ ಸದಸ್ಯರಿಗೆ ನಾನು ಮುಂದಿನ ಚರ್ಚೆ 3 ಲಕ್ಷ. ಬಟ್ ಅದನ್ನ ಒಟ್ಟಲ್ಲಿ ಉಳಿತಾಯ ಈ ವರ್ಷದ್ದು ಎಷ್ಟು ಆಗಿದೆ ಅಂತ ನನ್ನ ಹತ್ರ ನಂಬರ್ ಇಲ್ಲ, ಯಾಕಂದ್ರೆ ಯಾವತ್ತು ಕಲೆಕ್ಷನ್ ಆಗಿರ್ಲಿಲ್ಲ. ಇತ್ತೀಚೆಗೆ ನಾವೆಲ್ಲ ಟ್ಯಾಕ್ಸ್ ಎಲ್ಲ ಇಶ್ಯೂ ಮಾಡಿಕೊಂಡು ಕಲೆಕ್ಷನ್ ಶುರು ಮಾಡ್ಕೊಂಡಿದ್ದೀವಿ. ಈ ವರ್ಷದ್ದು ಒಟ್ಟಲ್ಲಿ ನಮ್ಮ ವಾಟರ್ ಪಡೆದುಕೊಂಡು ಒಂದು 5 ಲಕ್ಷ ಹೇಳಿ ಆಗ್ತಾ ಇರಲಿಲ್ಲ ಕಲೆಕ್ಷನ್, ಈಗ ಶುರು ಮಾಡಿದೀವಿ. ಆಗುತ್ತೆ. ಇದೇ ವೇಳೆ ಪಾಲಿಕೆ ಸದಸ್ಯ ಜಯಣ್ಣ ಮಾತನಾಡಿ ಅನೇಕ ಆಸೆಗಳನ್ನು ಜನರು ಇಟ್ಟುಕೊಂಡಿದ್ದರು. ಮೇಲ್ದರ್ಜೆಗೆ ಪಾಲಿಕೆಯಾದ ನಂತರ ಹೊಸ ಚಿಂತನೆಗಳು ಇರುತ್ತವೆ. ಅಭಿವೃದ್ಧಿಯಲ್ಲಿ ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ. ಜನರ ಆಶೋತ್ತರಗಳ ಮೇಲೆ ಹೆಚ್ಚಿನ ಆಲೋಚನೆ ಇರುತ್ತದೆ. ಅದರಂತೆ ಬಜೆಟ್ ಅಂಶಗಳಿವೆ ಎಂದರು. ಆಸ್ತಿ ತೆರಿಗೆ 27 ಕೋಟಿ ರೂಪಾಯಿವರೆಗೂ ಆಸ್ತಿ ತೆರಿಗೆ ಪಡೆದುಕೊಳ್ಳಲಾಗುತ್ತಿದೆ. ತೆರಿಗೆಯಲ್ಲಿನ ಹೆಚ್ಚಿನ ಕೆಲಸ ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಆದಾಯ ಸಂಗ್ರಹವಾಗಬಹುದು. ಅನಧಿಕೃತ ಮಳಿಗೆಗಳಿವೆ, ಅವುಗಳನ್ನು ಸರಿಪಡಿಸಿದ್ದಲ್ಲಿ 5 ಕೋಟಿವರೆಗೂ ಹೆಚ್ಚಿನ ತೆರಿಗೆ ಸಂಗ್ರಹವಾಗುತ್ತದೆ. ತೆರಿಗೆ ಸಂಗ್ರಹಕ್ಕೆ ಹೆಚ್ಚಿನ ಗಮನ ಹರಿಸಬೇಕು. ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ ಎಂದರು. ಇದಲ್ಲದೆ ವ್ಯಾಪಾರ ಪರವಾನಗಿ ಕಾರ್ಯ ಸರಿಯಾಗಿ ಆಗುತ್ತಿಲ್ಲ. ನಗರದಲ್ಲಿರುವ ಅಂಗಡಿ ಮುಗ್ಗಟ್ಟುಗಳಿಗೆ ಪಾಲಿಕೆಯಿಂದ ವ್ಯಾಪಾರ ವಹಿವಾಟಿಗಾಗಿ ನೀಡಲಾಗುವ ವ್ಯಾಪಾರ ಪರವಾನಗಿ ಕಾರ್ಯವು ತಳಮಟ್ಟದಿಂದ ಆಗಬೇಕು. ಇದರಿಂದ ಇನ್ನೂ ಹೆಚ್ಚಿನ ತೆರಿಗೆ ಸಂಗ್ರಹವಾಗುತ್ತದೆ ಎಂದರು. ವಿದ್ಯುತ್ ಶಕ್ತಿ ಮತ್ತು ಇಂಧನಕ್ಕೆ ಸಂಬಂಧಿಸಿದಂತೆ ನಾವು ಬಳಕೆ ಮಾಡಿದೆಷ್ಟು ಹಾಗೂ ಅವರು ನಮಗೆ ನೀಡಿದ ವಿದ್ಯುತ್ ಎಷ್ಟು ಎಂದು ಇರಬೇಕು. ಬಜೆಟ್ನಲ್ಲಿ ಇರಿಸಿದ ವೆಚ್ಚವನ್ನು ನೀಡಬಾರದು. ಬಳಸಿದ ವಿದ್ಯುತ್ಗೆ ವೆಚ್ಚ ಪಾವತಿಸಬೇಕೆಂದರು. ಖರ್ಚಿನಲ್ಲಿ ಮೀನಾಮೇಷವಾಗುತ್ತದೆ, ಕಾರಣ ತೆರಿಗೆ ಸಂಗ್ರಹ ಕಡಿಮೆಯಾಗುತ್ತದೆ. ತೆರಿಗೆ ಕಾರ್ಯ ಸರಿಯಾಗಿ ಆಗಬೇಕು. ಇಕ್ಕಟ್ಟಾದ ರಸ್ತೆಗಳಿಂದ ಜನರಿಗೆ ತೊಂದರೆಯಾಗುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳನ್ನು ವೆಂಡಿಂಗ್ ಝೋನ್ ಮಾರಾಟ ವಲಯ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ತಕ್ಷಣ ತೆಗೆದುಕೊಳ್ಳಬೇಕೆಂದರು. ಸಮತೋಲನ ಕಾಪಾಡಲಾಗಿದೆ. ಜನರಿಗೆ ಧಕ್ಕೆಯಾಗದ ರೀತಿಯಲ್ಲಿ ತೆರಿಗೆ ಪರಿಷ್ಕರಣೆಯಾಗಬೇಕು. ಈ ಬಜೆಟ್ ಸರ್ವಾನುಮತದಿಂದ ಪಾಲಿಕೆಯನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಮುನ್ಸೂಚನೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಿಪೀಟೆಡ್ ಅಲ್ಲಿ ನಮ್ಮ ಆಯುಕ್ತರು ಹೇಳ್ತಾರೆ, ನಮಗೆ ಅನೇಕ ಸವಾಲುಗಳಿವೆ ಅವ್ರಿಗೆ ಎದುರಿಸಬೇಕು. ಹೌದು, ನಿಜ. ಸುಮಾರು 30 ವರ್ಷಗಳ ಕಾಲ ಈ ಆಡಳಿತದ ಸಂಪರ್ಕದಲ್ಲಿರುವಂತ ನಾವು ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸ್ತಾನೆ ಬಂದಿದ್ದೇವೆ. ಮತ್ತು ಪಾಲಿಕೆ ಆದ ನಂತರ ಜನ ಚಿಂತನೆ ಬದಲಾಗ್ತದೆ. ಆಶೋತ್ತರಗಳ ಕಡೆ ಅವರ ಜಾಸ್ತಿ ಆಲೋಚನೆ ಇರ್ತದೆ. ಹಾಗಾಗಿ ಈಗ ಆ ಕಡೆ ನಾವು ಹೋಗ್ಬೇಕನ್ನುವಂಥದ್ದು ಬಜೆಟ್ನಲ್ಲಿ ಅಳವಡಿಸಿರುವಂಥ ಅಂಶಗಳನ್ನು ನೋಡಿದಾಗ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಆಸ್ತಿ ತೆರಿಗೆ ನಾವು ಸದಸ್ಯರಿದ್ದಾಗ ಸುಮಾರು 203 ಕೋಟಿ ರೂಪಾಯಿ ಇತ್ತು ಫಸ್ಟ್. ಅದು ಬರ್ತಾ ಅನುಕ್ರಮವಾಗಿ ಇವತ್ತು 22 ಕೋಟಿಗಳಿಗೂ ಹೆಚ್ಚು ಇವತ್ತು ಆಸ್ತಿ ತೆರಿಗೆಯನ್ನ ನಾವು ಪಡೆದುಕೊಳ್ಳುವಂತ ದಿಕ್ಕಿನಲ್ಲಿ ಸಮರ್ಥವಾಗಿ ಪಾಲಿಕೆ ಎದ್ದು ನಿಂತಿದೆ. ಹಾಗೆ ಈಗ ಬಜೆಟ್ ನಲ್ಲಿ ಕೂಡ ನೀವು 22 ಕೋಟಿಗಳನ್ನ ನಿರೀಕ್ಷೆ ಮಾಡಿದ್ದೀರಿ. ನಾನು ಆಯುಕ್ತರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ತಿಳಿದಂತೆ ನೀವು ತೆರಿಗೆಯಲ್ಲಿ ಬಹಳ ಪಾರದರ್ಶಕವಾಗಿದ್ದೀರಿ ಅಂತ ಕೇಳಿದ್ದೆ. ಇನ್ನು ಹೆಚ್ಚು ಇದರ ಮೇಲೆ ಕೆಲಸ ಮಾಡಿದ್ರೆ ಇನ್ನೂ ಒಂದು 5 ಕೋಟಿ ರೂಪಾಯಿ ಹೆಚ್ಚಳ ಆಗುವಂತ ಸಾಧ್ಯತೆಗಳಿವೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆ ಕಡೆ ಕೂಡ ಆಲೋಚನೆ ಮಾಡಬೇಕು. ಮತ್ತು ವಾಟರ್ ಚಾರ್ಜಸ್ ಬಗ್ಗೆ ಬಹುಶಃ ನಮ್ಮ ಈ ಎಡಗಡೆ ನನ್ನ ಮಿತ್ರರು ಕೂಡ ಒಪ್ಪಬಹುದು. ಸುಮಾರು 15ರಿಂದ 20 ಸಾವಿರ ಹತ್ತರ ಇವತ್ತು ಅನಧಿಕೃತವಾದಂತಹ ನಳಗಳು ಈ ಊರಿನಲ್ಲಿ ಇರುವಂತ ಅವುಗಳನ್ನ ರೆಗ್ಯುಲರೈಸ್ ಮಾಡುವ ಮುಖಾಂತರ ಇದನ್ನು ದುಪ್ಪಟ್ಟು ಮಾಡಬಹುದು. ಈಗ ನೀವು 4,80,00,000 ರೂಪಾಯಿಗಳನ್ನ ತೋರಿಸಿದ್ದೀರಿ ಆಯವ್ಯಯದಲ್ಲಿ. ಅದು ಸುಮಾರು ಇನ್ನೂ ಒಂದು 2-3 ಕೋಟಿ ರೂಪಾಯಿಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು. ಆದ್ರೆ ಪದ್ಧತಿ ಸರಳೀಕರಣವಾಗಿದೆ.
ಪದ್ಧತಿ ಬಹಳ ಸಿಂಪ್ಲಿಸಿಟಿಯಲ್ಲಿ ಇರ್ತದೆ. ನಿಮ್ಮ ಕಚೇರಿಯ ಸಿಬ್ಬಂದಿ ಸ್ಥಳಕ್ಕೆ ಹೋಗ್ಬೇಕು ಅಥವಾ ಅರ್ಜಿಗಳನ್ನ ಕರೀಬೇಕು, ಆ ಬಡಾವಣೆಗೆ ಹೋಗ್ಬೇಕು, ಅಲ್ಲಿ ನಾವು ಏನ್ ಟ್ಯಾಕ್ಸ್ ಬರೋದ್ರೆ ತುಂಬಿಸ್ಕೊಳ್ಬೇಕು, ರೆಗ್ಯುಲರೈಸ್. ಎಲ್ಲೋ ಒಂದ್ ಕಡೆ ಸಮಸ್ಯೆಗೆ ನಾವು ಇತಿಶ್ರೀ ಆಡ್ಬೇಕು. ಹಾಗಾಗಿ ಇಲ್ಲಿ ಇನ್ನೂ ಆದಾಯ ಹೆಚ್ಚು ಬರುವಂತ ಲಕ್ಷಣಗಳು, ಆ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ನಾನು ನಗರಸಭಾ ಆಡಳಿತಕ್ಕೆ ಇದೇ ವೇಳೆ ಸದಸ್ಯ ಇ ಶಶಿರಾಜ್ ಮಾತನಾಡಿ, ಬಜೆಟ್ನ ಆಯವ್ಯಯ ಸಭೆಯು ಬಹಳ ಅಚ್ಚುಕಟ್ಟಾಗಿ ಜರುಗಿದ್ದು, ನಗರಸಭೆಯಿಂದ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ಇದೇ ಮೊದಲ ಆಯವ್ಯಯವಾಗಿದ್ದರಿಂದ ಪ್ರತಿಯೊಂದು ಅಂಶವನ್ನು ಬಜೆಟ್ನಲ್ಲಿ ಪರಿಗಣಿಸಬೇಕು. ಪಾಲಿಕೆಯ ಆಡಳಿತ ಕಚೇರಿಯು ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದು, ಅಲ್ಲಿ ಸದಸ್ಯರಿಗೆ ಕುಳಿತುಕೊಳ್ಳಲು ಯಾವುದೇ ವ್ಯವಸ್ಥೆ ಇಲ್ಲ. ಕೂಡಲೇ ಪಾಲಿಕೆ ಸದಸ್ಯರಿಗೆ ಆಯುಕ್ತರ ಕಚೇರಿಯಲ್ಲಿ ಕುಳಿತುಕೊಳ್ಳಲು ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಬೇಕೆಂದರು. ಈಗಿರುವ ಪಾಲಿಕೆ ಕಚೇರಿಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಪಡೆಯಲು ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಕೂಡಲೇ ಜನರಿಗೆ ಹೆಚ್ಚುವರಿ ಕೌಂಟರ್ಗಳನ್ನು ತೆರೆದು ಜನನ ಮರಣ ಪ್ರಮಾಣ ಪತ್ರ ವಿತರಣೆ ಮಾಡಲು ವ್ಯವಸ್ಥೆ ಮಾಡಬೇಕಾಗಿದೆ ಎಂದರು. ಇಲ್ಲ ಸರ್, ಈಗ ನೆಕ್ಸ್ಟ್ ಕ್ರಿಯೇಟ್ ಅವೆಲ್ಲ ಬಂದು ಈಗ 25-26ಗೆ ಕೂಡ ಅದು ನೋಡಿದ್ರೆ ಬಜೆಟ್ ಸೊ ಅದು ಈಗ ನಾವೇ ತಗೊಂಡಿರ್ತೀವಿ. ಯಾಕಂದ್ರೆ ನಮ್ಗೆ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ನಾವು ಜಮೆಗೆ ತೋರಿಸ್ಬೇಕಾಗುತ್ತೆ. ಅದನ್ನು ಹಂತ ಬಗ್ಗೆ ನಮಗೆ ಬಿಡುಗಡೆ ಆದ ನಂತರ ನಾವೆಲ್ಲ ಪೇಮೆಂಟ್ ರಿಲೀಸ್ ಮಾಡ್ತಾ ಇರ್ತೀವಿ. ಈಗ ಮೋಸ್ಟ್ಲಿ ಗ್ರಾಂಟ್ ಅಮೌಂಟ್ ಇವರಿಗೆ ಗ್ರಾಂಟ್ ಅಮೌಂಟ್ ಈ ರೀತಿ ಬಂದಿರೋ ಉದಾಹರಣೆ ಕಮ್ಮಿ. ಯಾವಾಗಲೂ ಅನುದಾನ ಬರ್ತದೆ. ಫಸ್ಟ್ ಟೈಮ್ ಏನಾಗಿದೆ 24-25 ಆಲ್ರೆಡಿ ಅದು ಅನುದಾನ ಬಂದದ, ಬಟ್ ಅಮೌಂಟ್ ಇಲ್ಲ. ಅದು ಟೆಂಡರ್ ಆಗಿದೆ, ವರ್ಕ್ ಆಗಿದೆ, ಕೆಲಸಗಳು ಮುಗಿದಿದೆ, ಆದ್ರೆ ಅದು ಅನುದಾನ ಇದುವರೆಗೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅಂತ ಒಂದ್ಸಲ. ಆಮೇಲೆ ಈಗ ಅನುದಾನ ಇಲ್ಲ ಅಂದಾಗ ಅಂದ್ರೆ ಖರ್ಚು ವೆಚ್ಚ ಬರ್ತದ ಇಲ್ಲ. ಯಾಕಂದ್ರೆ ಅದೊಂದು ದೊಡ್ಡ ನಾವೆಲ್ಲ ಬರ್ತಕ್ಕಂಥ 15 ಹಣಕಾಸು ಪ್ರಮುಖವಾಗಿ ನಮ್ಮ ನಗರಸಭೆ ಬರ್ತಾ ಇತ್ತು. ಮಹಾನಗರ ಪಾಲಿಕೆ ಮುಂದೆ ಅದೇ ಬರುವಂತ ನಮ್ಗಿದೆ. 15 ಕೋಟಿ 24-25 ಗ್ರಾಂಟೇ ಇಲ್ಲ. ಅದರಲ್ಲಿ ಬಹಳಷ್ಟು ಜನ ಕಾರಣಭೂತರಾಗಿದ್ದಾರೆ. ನಾವೆಲ್ಲ ಬರೀ ಫ್ರೀ ಕೊಟ್ಟಂತ ಫ್ರೀ ಕಟ್ಕೊಂಡು ದುಡ್ಡು ಬರೋಂಗೆಲ್ಲ ಡೆವಲಪ್ಮೆಂಟ್ ಆಗಲ್ಲ. ಹಂಗಾಗಿ ಮೊನ್ನೆ ನಮ್ಮ ಎಸ್ ಹೇಳಿದಂಗೆ ಕೂಡಲೇ ಅಲ್ಲೇ ಕೊಡ್ಬೇಕು. ಇನ್ನು ಲಾಸ್ಟ್ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಡಿಪಾಸಿಟ್ ವಿತೌಟ್ ಡಿಪಾಸಿಟ್ ಕೊಡಕ್ಕೆ ಏನಾದ್ರು ಕಾರಣದಲ್ಲಿ ಅದು ನಮ್ಮ ಮಹಾನಗರ ಪಾಲಿಕೆ ಅವಕಾಶ ಇಲ್ಲ ಅಂದ್ರೆ ಅಂತ ಇದ್ದವರಿಗೆ ವಿತೌಟ್ ಡಿಪಾಸಿಟ್ ಪರ್ಮಿಷನ್ ಕೊಡೋ ಅವಕಾಶ ಮಾಡಿದ್ರು ಬಹಳಷ್ಟು ಜನ ಪರ್ಮಿಷನ್ ತಗೋತಾರೆ ಅನ್ನೋ ಭಾವನೆ ಇದೆ. ಮತ್ತೆ ಟ್ರೇಡ್ ಲೈನ್ಸ್ ಒಂದ್ಸರ್ತಿ ರಿನಿವಲ್ ಯಾರು ಮಾಡ್ಸಿಲ್ಲ ಸರ್. ಅದು ಕೂಡ ಸೇಮ್ 30%, 70% ಆದ್ರೆ ಮಾತ್ರ ನಮ್ಮ ಆದಾಯ ಬರ್ತದೆ. ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಈಗ ಬರೀ ನಾವು ಟ್ಯಾಕ್ಸ್ ತಗೊಂಡ್ರೆ ಅಂತ ಗೊತ್ತಿದ್ವಿ, ಕೋಟ್ಯಾಂಗಟ್ಟಲೆ ಆದಾಯ ಬರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಲಾಸ್ಟ್ ಟೈಮ್ ಸಾಮಾನ್ಯ ಭಾಷೆಯಲ್ಲಿ ನಮ್ಮ ಆಯುಕ್ತರು ವಿಶ್ವಾಸ ಹೇಳಿದರೆ ಸುಮಾರು 45 ದಿವಸದಲ್ಲಿ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ಟೆಂಡರ್ ಕರೀತಾರಂತ. ಹಾಗಾಗಿ 45 ದಿವಸ ಕರೆಯಲ್ಲ ಅಂದ್ರೆ ನಾವು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದನ್ನು ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ಹಂಗಾಗಿ ನಮ್ಮ ಮಹಾಪೌರ ಮುಖಾಂತರ ಆಯುಕ್ತರಿಗೆ ವಿನಂತಿ ಮಾಡ್ತೇನೆ, ಪದೇ ಈ ವಿಷಯ ಚರ್ಚೆ ಮಾಡಬಾರ್ದು. ಇದಕ್ಕೇನಾದ್ರೂ ನೀವು ಅಂಕಿತ ಆಗಿ ಒಂದು ಫುಲ್ ಸ್ಟಾಪ್ ಕೊಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಮಾನ್ಯ ಆಯುಕ್ತರಲ್ಲಿ ಸರ್ ಬರೀ ಸಿಂಗಲ್ ಕೌಂಟ್ ಎವ್ರಿ ಟೈಪ್ ಅಂದ್ರೆ ಸುಮಾರು 40 ಜನ ಕ್ಯೂನಲ್ಲಿ ಇರ್ತಾರೆ. ಆಪರೇಟಿವ್ ಕೂಡ ಅಷ್ಟೇ ತಾಣೆ ಯಾವ್ದು ಬರ್ತಾ ಇದ್ದಾರೆ, ಹಳ್ಳಿಯಿಂದ ಬರ್ತಾರೆ. ಒಂದೇ ಕೌಂಟರ್ ಮಾಡಿ ಮಾಡ್ತಾ ಇದ್ದಾರೆ. ಅಲ್ಲಿ ನಿರ್ವಹಣೆ ಅಮೌಂಟ್ ಕೂಡ ಬಹಳ ಕಡಿಮೆ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಂದಿದೆ. ನಾನು ನಮ್ಮ ಬಂಡಾಯವರಿಗೆ ಜೈಪಾಲ್ ಲೀಡರ್ಗೆ ಫೋಟೋ ಮುಖಾಂತರ ಹಾಕಿ ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಬೇರೆಯವರು ಇರ್ತಾರೆ, ಹೊರಗಡೆ ಬೇರೆಯವರು ಇರ್ತಾರೆ. ಅದು ಗಂಭೀರವಾಗಿರ್ತಾರೆ. ಇಮಿಡಿಯೇಟ್ ಆಗಿ 2 ಕೌಂಟರ್ ಮಾಡಬೇಕು ಸರ್. ಬರ್ತಾ ಇದ್ದೇವೆ ಈಗ ಜನರು 2-3 ಲೈನ್ ಇರ್ತಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಟೋಟಲ್ ಸ್ಟಾರ್ಟಿಂಗ್ ಇಂದ ಬಹಳ ಅಚ್ಚುಕಟ್ಟಾಗಿ ನಮ್ಮ ಅಧಿಕಾರಿಗಳು ಈ ಬಜೆಟ್ ಏನು ಸಭೆ ಇದೆ ನಿರ್ವಹಣೆ ಮಾಡಿದ್ದಾರೆ. ಅದೇ ರೀತಿ ಈ ನಮ್ಮ ಏನು ಚುನಾಯಿತ ಸದಸ್ಯರು ನಾವೆಲ್ಲ ಇದ್ದೀವಿ, ಇದು ನಮ್ಗಷ್ಟು ಲಾಸ್ಟ್ ಬಜೆಟ್ ನಮ್ದು ನನಗೆ ಅನಿಸ್ತಾ ಇದೆ. ಈ ಸರಿ ನಾವೇನು ಆಯ್ಕೆ ಬಂದಿವಿ, ಯಾಕಂದ್ರೆ ನವೆಂಬರ್ಗೆ ನಮ್ಮ ಅವಧಿ ಮುಗಿಬೋದು. ಹಂಗಾಗಿ ನಮ್ಮ ಕಡೆಯ ಬಜೆಟ್, ಆಮೇಲೆ ಮಹಾನಗರ ಪಾಲಿಕೆ ಮಹಾಪೌರ ಮೊದಲ ಮತ್ತು ಕಡೆಯ ಬಜೆಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಮತ್ತೆ ನಮ್ಮ ಇದು ಇನ್ನೊಂದು ಕೆರೆ ಅಭಿವೃದ್ಧಿ, ಇದು ಏನೋ ಸ್ಲಮ್ಸ್ ಜೊತೆಗೆ ಕೆರೆ ಅಭಿವೃದ್ಧಿಗಳು ಆಗಿರೋ ದುಡ್ಡು ಅಂತ ಈ ಕೆರೆಗಳೆಲ್ಲ ನಮ್ಮದ್ರಲ್ಲಿ ಬರ್ತದ. ಆ ದುಡ್ಡು ನಾವೇ ಕಲೆಕ್ಷನ್ ಮಾಡ್ಬೇಕಂತ ನಮ್ಮ ವಿಚಾರ ಇದೆ. ಅದು ಆರ್ಡಿನಲ್ಲಿ ಹೋದಾಗ ಸ್ಲಮ್ಸ್ ಜೊತೆ ಕೆರೆ ಅಭಿವೃದ್ಧಿ ಅಂತ ಫೀಸ್ ಹೋಗ್ತಾ ಇದ್ದೀವಿ. ಕೆರೆ ಅಭಿವೃದ್ಧಿ ಅವ್ರಿಗೆ ಯಾಕೆ ಕೊಡಬೇಕು? ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಕೆರೆಗಳನ್ನ, ನಮ್ಮ ವ್ಯಾಪ್ತಿಯಲ್ಲಿ ಕೆರೆ ಬರ್ತಾ ಇದೆ. ಹಂಗಾಗಿ ಕೆರೆ ಅಭಿವೃದ್ಧಿ ಏನು ಟ್ಯಾಕ್ಸ್ ಕೂಡ ಇದೆ, ಅದು ಕೂಡ ಮಹಾನಗರ ಪಾಲಿಕೆಗೆ ಬರಬೇಕು. ಆಮೇಲೆ ಮಹಾಪೌರರಿಗೆ ಏನು ಮೊನ್ನೆ ನಮ್ಮ
ಮಾಜಿ ಅಧ್ಯಕ್ಷರಾದ ಎಂ ಈರಣ್ಣ ಸಾಹೇಬರು, ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು 1990ರಲ್ಲಿ ಲಿಪ್ರಸಿ ಕಾಲನಿ, ಕುಷ್ಠರೋಗಿಗಳ ಕಾಲನಿ ಅಂತ ಒಂದು ಕಾಲನಿ ವಾರ್ಡ್ ನಂಬರ್ 5 ಅಲ್ಲಿ ಏನಾಗಿದೆ, ಸ್ಲಮ್ ಬೋರ್ಡಿನ ಮನೆ ಕಟ್ಟಬೇಕಂದ್ರೆ ಅಲ್ಲಿ ಸ್ಲಮ್ ಇಲ್ಲ. ವಾಜಪೇಯಿ ವಸತಿ ಯೋಜನೆ ಕಟ್ಟಬೇಕಂದ್ರೆ ಅದರಲ್ಲಿ ಈ ಕಾಲಗಳು ಬರ್ತಾ ಇಲ್ಲ. ಹಂಗಾಗಿ ಸುಮಾರು ಅವಾಗ 1990ರಲ್ಲಿ ಏನು ಆಶ್ರಯ ಕಾಲನಿ ಕಟ್ಟಿರೋ ಬೀಳೋ ಪರಿಸ್ಥಿತಿ ಅಲ್ಲಿ ಅವರಿಗೆ ಅವಾಗ 1990ರಲ್ಲಿ ಕಟ್ಟಿದಾಗಿಂದ ಎಲ್ಲ ಟೀಚರ್ ಮನೆ ಬೀಳೋ ಪರಿಸ್ಥಿತಿ ಇದೆ. ಅಲ್ಲಿ ಒಂದು ಸಮುದಾಯ ಅದು ಬೀಳೋ ಪರಿಸ್ಥಿತಿ ಇದೆ. ಹಂಗಾಗಿ ಅವ್ರು ಯಾವುದೇ ರೀತಿ ಬೇರೆ ಅನುದಾನ ಉಪಯೋಗ ಆಗಲಾದ ಕಾರಣ ಇದೊಂದು ವಿಶೇಷ ಪ್ರಕರಣ ತಗೊಂಡು ಸುಮಾರು 1 ಕೋಟಿ ಅನುದಾನವನ್ನು ಮೀಸಲಿಟ್ಟು, ಯಾಕಂದ್ರೆ ಅವರು ಬಹಳ ಶೋಚನೀಯ ಸ್ಥಿತಿಯಲ್ಲಿ ಸರ್. ಇವೆಲ್ಲ ಮನೆ ಮಹಾಪೌರ ವೈಭವ ತುಂಬಾ ಒಳ್ಳೆಯದು. ಹಂಗಾಗಿ ಅಲ್ಲಿ ಅವ್ರು ಯಾವುದೇ ರೀತಿ ಬೇರೆ ಅನುದಾನ ಉಪಯೋಗ ಆಗ್ತಾ ಇಲ್ಲ. ಅದನ್ನ ಡೆವಲಪ್ಮೆಂಟ್ ಉದ್ದೇಶದಿಂದ ಅದಕ್ಕಾಗಿ ಒಂದು ಇದರಲ್ಲಿ ಏನೋ ಮೀಸಲು. ಎನ್.ಕೆ. ನಾಗರಾಜ್ ಮಾತನಾಡಿ, ಸಾರ್ವಜನಿಕ ಉದ್ಯಾನವನ ಹಾಗೂ ಮಾವಿನಕೆರೆ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಪಾಲಿಕೆ ಮುಂದಾದಲ್ಲಿ ಬೇಸಿಗೆ ರಜೆಯ ಹಿನ್ನೆಲೆ ಮಕ್ಕಳಿಗೆ ಅನುಕೂಲವಾಗಲಿದೆ. ಇದಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡಬೇಕಾಗಿತ್ತು ಎಂದು ತಿಳಿಸಿದರು. ಸಭೆಯಲ್ಲಿ 2025-26ನೇ ಸಾಲಿನ ಒಟ್ಟು 89.83 ಕೋಟಿ ರೂಪಾಯಿಗಳ ರಾಜಸ್ವ ಜಮೆ, 45.30 ಕೋಟಿ ರೂಪಾಯಿಗಳ ಬಂಡವಾಳ ಜಮೆ, 27.61 ಕೋಟಿ ರೂಪಾಯಿಗಳ ಅಸಾಮಾನ್ಯ ಜಮೆ ಸೇರಿ ಒಟ್ಟು 219.93 ಕೋಟಿ ರೂಪಾಯಿಗಳ ಜಮೆಗೆ ಒಪ್ಪಿಗೆ ಸೂಚಿಸಲಾಯಿತು. ಇದಲ್ಲದೆ 92.79 ಕೋಟಿ ರಾಜಸ್ವ ಪಾವತಿ, 62.95 ಕೋಟಿ ರೂಪಾಯಿಗಳ ಬಂಡವಾಳ ಪಾವತಿ ಹಾಗೂ 35.61 ಕೋಟಿ ರೂಪಾಯಿಗಳು ಸೇರಿ ಒಟ್ಟು 191.35 ಕೋಟಿ ರೂಪಾಯಿಗಳ ಪಾವತಿಗೆ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಸೇರಿಕೊಂಡು ಅದು ಮೊದಲು ಅಭಿವೃದ್ಧಿತ್ತು. ಯಾಕಂದ್ರೆ ಮತ್ತೊಂದು ಜೀರ್ಣೋದ್ಧಾರ ಮಾಡಿ ಅದನ್ನು ನಾವು ಮತ್ತದ ಕಡೆ ನಾವು ಆದಾಯ ಹೋಗಬಹುದು. ಅದು ನಮಗೊಂದು ಮುಖ್ಯವಾದ ಭಾಗನೇ. ಯಾಕಂದ್ರೆ ಈ ಬೇಸಿಗೆ ಈ ರಜೆ ಕಾಲದಲ್ಲಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ರಜೆ ಕೊಟ್ಟಾಗ ತಂದೆ ತಾಯಿಯವರು ಬೇರೆ ಬೇರೆ ಜಾಗದಲ್ಲಿ ಪಿಕ್ನಿಕ್ ಹೋಗ್ತಾರೆ. ನಾವು ಅದನ್ನು ಸುಂದರೀಕರಣ ಮಾಡಿ ಇಲ್ಲಿರುವಂತ ನಾಗರಿಕರಿಗೆ ಒಂದು ಒಳ್ಳೆಯ ವಾತಾವರಣ ಮಾಡೋದು ತಪ್ಪಿಲ್ಲ ನಮ್ಮ ಪಾಲಿಕೆಯಿಂದ. ಅದು ಇದರಲ್ಲಿ ಬಜೆಟ್ನಲ್ಲಿ ಒಂದು ಅಂಶವನ್ನು ತಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದ್ದು ನಮ್ಮ ವಿನಂತಿ. ಅದೇ ರೀತಿಯಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ನಮ್ಮ ಬೀದಿ ನಾಯಿಗಳಿಗೆ ನಿರ್ಮಾಣ ಮಾಡದಂತ ಒಂದು ಆದೇಶ ಆಗಿದೆ. ಅದರಲ್ಲಿ ಎಷ್ಟು ಅನಾಹುತಗಳಾಗ್ತದೆ, ನಾವು ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ವಿ, ಅದಕ್ಕೆ ನಾವು ಏನೋ ಒಂದು ಕ್ರಮ ತಗೋಬೇಕಾಗಿತ್ತು. ಈಗ ನಾವು ಏನ್ ಮಾಡ್ತೀವಿ, ಮುನ್ಸಿಪಲ್ ಅನುದಾನದಲ್ಲಿ ಇಲ್ಲೊಂದು ಒಂದು ಆಯೋಜನೆ ಮಾಡಿ ಚೆನ್ನಾಗಿ ಬಿಲ್ಲನ್ನು ನಾವು ಪ್ರಸ್ತುತೀಕರಿಸಿ ನಾವು ನಾಯಿಗಳನ್ನ ಇಟ್ಕೊಂಡು 3 ವಾರ ಬಿಟ್ಕೊಳ್ತೀವಿ. ಸಂತಾನ ಆಗಲ್ಲ ಇಂಜೆಕ್ಷನ್ ಮಾಡ್ತೀವಿ. ಅದು ಶಾಶ್ವತ ಪರಿಷ್ಕಾರ ಅಲ್ಲ. ನಾವು ಇದಕ್ಕೊಂದು ಶಾಶ್ವತ ಪರಿಷ್ಕಾರ ಕಂಡುಕೊಳ್ಳೋದು ನಮ್ಮ ಒಂದು ಕರ್ತವ್ಯ. ಯಾಕಂದ್ರೆ ಸಣ್ಣ ಮಕ್ಕಳು ಸರ್, ಪಾಪ ಈಗಾಗಲೇ ನಾವು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿರ್ಬೋದು. ಅವು ಏನೋ ಯಾಕೆ ನಾವು ನಾಯಿಗಳು ಅದು ಆ ತರ ವರ್ತನೆ ಮಾಡಕ ಮೂಲ ಕಾರಣ ಅಂತ ತಿಳಿಯೋದು. ಬಟ್ ಅದೇ ಸಣ್ಣ ಬಲಿ ಆಗ್ತದೆ. ಯಾಕಂದ್ರೆ ಎಸೆನ್ಸಿಯಲ್ ಹೇಳ ಒಂದು ಪ್ರಾಣ ಬೆಲೆ ಆ ತಂದೆ ತಾಯಿ ಗೊತ್ತಿದೆ. ಅದು ದಯಮಾಡಿ ತಾವು ಇದನ್ನ ನಾವು ಗಮನ ತಗೋಬೇಕಂತ ಹೇಳ್ತಾ, ಅದೇ ರೀತಿಯಾಗಿ ಏನು ಅದೇ ರೀತಿಯಾಗಿ ನಾವು ಶಿಕ್ಷಣ ಹೇಳೋದು ಇದು ನಾವು ಕೊನೆಯ ಬಜೆಟ್ ಆಗ್ಬೋದು, ಅಧ್ಯಕ್ಷರು ಆಗ್ಬೋದು. ಇದನ್ನ ಈಗಾಗಲೇ ಇದೆ ಹೇಳುದು ರೈತರ ನಾಯಕರು ಬಹಳ ನಿರೀಕ್ಷೆಯಲ್ಲಿ ಇರುವಂತಹ ಒಂದು ದೊಡ್ಡದಾದಂತಹ ಗಾತ್ರವಾದ ಬಜೆಟ್. ಆದ್ರೆ ಇದರಲ್ಲಿ ಬಹಳಷ್ಟು ಅಳವಡಿಕೆ ಮಾಡಬೇಕಾಗಿತ್ತು ನಾನು ಒಂದು ವಿನಂತಿ. ಮುಖ್ಯವಾಗಿ ಈಗಾಗಲೇ ಬೇಸಿಗೆ ಕಾಲದಲ್ಲಿ ಇನ್ನೂ ಒಂದು ತಿಂಗಳಾದ್ರೆ ಮಳೆಗಾಲ ಸಂದರ್ಭ ಬಂದಾಗ ಮುಖ್ಯವಾಗಿ ನಮ್ಮ ಒಣ ವಿಪತ್ತುಗಳಿಂದ ಸ್ಟಾರ್ಟ್ ಆಗ್ತದ. ಸಿಎಲ್ ಆಗಿರ್ಬೋದು, ಈಗ ಪ್ರಿಕಾಷನ್ಸ್ ಆಗಿ ಮಳೆ ನೀರನ್ನ ನಿಲ್ಲೋದಂಗ ಒಂದು ಬಜೆಟ್ ಹೈವೇ ಆಗ್ಬೇಕಾಗಿತ್ತು. ಯಾಕಂದ್ರೆ ರಾಜಕಾರಣಿಗಳು ಈಗಾಗಲೇ ದುರಸ್ತ ಆಗಿದೆ. 20-22 ವರ್ಷಗಳಿಂದ ರಾಜಕಾರಣ ಬಿಟ್ಟಿದ್ದಾರೆ. ಪ್ರತಿ ಸಲ ನಾವು ಏನ್ ಮಾಡ್ತೀವಿ, ಮೇಲೆ ನಾವು ಅದನ್ನ ತೆಗಿತೀವಿ ಬಿಡ್ತೀವಿ. ಆದ್ರೆ ಈ ಒಂದು ಬಜೆಟ್ ನಲ್ಲಿ ಈಗ ಬಿಡಿಸಲು ಅವರು ಗಮನ ಮಾಡಬೇಕಾಗಿತ್ತು. ಯಾಕಂದ್ರೆ ಎಸೆನ್ಷಿಯಲ್. ಯಾಕಂದ್ರೆ ಜನಗಳಿಗೆ ನಾವು ಏನು ತಿರುಗಾಡಕ ಮಳೆಗಾಲದಲ್ಲಿ ನಮಗೆ ಬಹಳ ಎಸೆನ್ಷಿಯಲ್ ಇದ್ದಂತ ಜಾಗ ಆಗಿರ್ಬೋದು. ಬೆಂಚ್ ಸರ್ಕಲ್ ಇಂದ ಗದೋಡು ಯಾಕೆ ಅಲ್ಲಿ ಜಾಸ್ತಿ ಜನ ತಿರುಗಾಡ್ತಾರ, ಅಲ್ಲಿ ನಾವು ಉತ್ತಮ ಒಂದು ಗಮನ ಹಾಕಬೇಕಾಗಿತ್ತು. ಅದನ್ನು ಮನವಿ. ಜೊತೆಯಾಗಿ ಸಭೆಯಲ್ಲಿ ಉಪ ಮಹಾಪೌರ ಸಾಜಿದ್ ಸಮೀರ್, ಆಯುಕ್ತ ಜುಬೇನ್ ಮೊಹಪಾತ್ರ ಇದ್ದರು. ಸದಸ್ಯರುಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಭೆಯಲ್ಲಿ ನೀಡಿದ ಬಜೆಟ್ ಪ್ರತಿಯಲ್ಲಿ ನಗರ ವಿಕಾಸ ಯೋಜನೆಯಡಿ ಬಿಡುಗಡೆಯಾದ ಅನುದಾನ ಮಾಹಿತಿ ನೀಡದೇ ಇರುವ ಕುರಿತು
ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಕೆಲ ಕಾಲ ಗೊಂದಲಕ್ಕೂ ಕಾರಣವಾಯಿತು. ಖಾಲಿ ಕುರ್ಚಿಗಳು. ಮಹಾನಗರ ಪಾಲಿಕೆಯ ಮೊದಲ ಆಯವ್ಯಯ ಬಜೆಟ್ ಸಭೆಯಲ್ಲಿ ಬಹುತೇಕ ಮಹಿಳಾ ಸದಸ್ಯರ ಕುರ್ಚಿಗಳು ಖಾಲಿಯಾಗಿರುವುದು ಕಂಡುಬಂದವು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮಧ್ಯಂತರ ವರದಿ ನೀಡಿರುವುದು ದಿಕ್ಕು ತಪ್ಪಿಸುವ ಕ್ರಮವಾಗಿದೆ. ಮತ್ತೊಂದು ಸಮೀಕ್ಷೆ ನಡೆಸಲು ಶಿಫಾರಸು ಮಾಡಲು 3 ಕಾಲ ಬೇಕಿತ್ತೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಮೀಸಲು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಪ್ರಶ್ನಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದ ಮಧ್ಯಂತರ ವರದಿ ನೀಡಿರುವುದು ದಿಕ್ಕು ತಪ್ಪಿಸುವ ಕ್ರಮವಾಗಿದೆ. ಮತ್ತೊಂದು ಸಮೀಕ್ಷೆ ನಡೆಸಲು ಶಿಫಾರಸು ಮಾಡಲು 3 ಕಾಲ ಬೇಕಿತ್ತೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಪ್ರಶ್ನಿಸಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯೋಗ ಸಮೀಕ್ಷೆ ನಡೆಸಲು ಮತ್ತೆರಡು ತಿಂಗಳ ಕಾಲಾವಕಾಶ ನೀಡಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ನೀಡಿರುವ ವರದಿಯಲ್ಲಿ ಮಾದಿಗ ಸಮಾಜ ಜನಸಂಖ್ಯೆ 33 ಲಕ್ಷ ಇದ್ದರೆ ಆದಿಜಾಂಬವ ಅಭಿವೃದ್ಧಿ ನಿಗಮ ಪ್ರಕಟಿಸಿದ ದತ್ತಾಂಶಗಳಲ್ಲಿ ಮಾದಿಗ ಸಮುದಾಯ ಜನಸಂಖ್ಯೆ 35.61 ಲಕ್ಷವಿದೆ. ಜೆಸಿ ಮಾಧುಸ್ವಾಮಿ ಸಮಿತಿ ಶಿಫಾರಸಿನಂತೆ 23.60 ಲಕ್ಷ ಮಾದಿಗ ಸಮುದಾಯ ಜನಸಂಖ್ಯೆ ಇದೆ. ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಆದಿ ಕರ್ನಾಟಕ ಎಂದು ನಮೂದಿಸಿರುವ ಮಾದಿಗರೇ ಹೆಚ್ಚು. 42 ಲಕ್ಷ ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯ (7.21) ಒಳ ಮೀಸಲು ಪಡೆಯಲು ಅರ್ಹರಿದ್ದು, 8% ಮೀಸಲು ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಒಳ ಮೀಸಲಾತಿಗೆ ಹೋರಾಟ ನಡೆಸುವ ಎಲ್ಲ ಮಾದಿಗ ಸಮಾಜ ಸಂಘಟನೆಗಳು 8% ಮೀಸಲು ಪಡೆಯಲು ಆಯೋಗದ ಮುಂದೆ ಒತ್ತಾಯ ಮಂಡಿಸಬೇಕೆಂದರು. ಛಲವಾದಿ ಸಮಾಜ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಂಖ್ಯೆ ಇದ್ದರೆ ದಾಖಲೆಗಳನ್ನು ಆಯೋಗದ ಮುಂದೆ ಸಲ್ಲಿಸಲಿದೆ ಎಂದು ಉತ್ತರಿಸಿದ ಅವರು, ಮಾದಿಗ ಸಂಬಂಧಿತ 17 ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ನಿಗದಿಯಾಗಬೇಕೆಂದರು. ಸಾಮಾಜಿಕ ನ್ಯಾಯ ಆಧಾರದ ಮೇಲೆ ಅಲೆಮಾರಿಗಳು ಸೇರಿದಂತೆ ಮೀಸಲು ನಿಗದಿ ಮಾಡಬೇಕೆಂದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹಾಗೂ ಕಾಂತರಾಜ್ ಆಯೋಗದ ವರದಿಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಸಮಸ್ಯೆಗೆ ಪರಿಹಾರ ಇಲ್ಲದೆ ಇರುವುದರಿಂದ ಮತ್ತೊಂದು ಸಮೀಕ್ಷೆ ನಡೆಸುವುದು ಅಗತ್ಯವಾಗಿದೆ ಎಂದರು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಹೊಸ ದತ್ತಾಂಶ ಸಂಗ್ರಹಿಸಲು ಆಯೋಗ ನ್ಯಾಯಯುತವಾಗಿ ವರದಿ ನೀಡಿ ನ್ಯಾಯ ಒದಗಿಸಬೇಕೆಂದರು. ಅಧ್ಯಕ್ಷರು ನಿನ್ನೆ ಮಧ್ಯಂತರ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಉಪಾಧ್ಯಕ್ಷರಿಗೆ ಏನು ಗೊತ್ತಿತ್ತು ಅಂದರೆ, ಮಧ್ಯಾಹ್ನದ ವರದಿ ಅಂದರೆ ಬಹುಶಃ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫ್ ಕೊಡ್ತಾರೆ ಅನ್ನೋಂಥದ್ದು ಎಲ್ಲರಿಗೂ ಬಹಳಷ್ಟು ಮಂದಿಗೆ, ಇನ್ಕ್ಲೂಡಿಂಗ್ ಪತ್ರಕರ್ತರು ಪ್ರಶ್ನೆ ಮಾಡ್ತಕ್ಕಂಥ ಅದೇ ಇರ್ತದೆ. ಅದು ಯಾವುದೇ ಪರಿಹಾರ ಸೂಚಿಸಲಾರದಂಥ ಒಂದು ವರದಿ, ಅದರಲ್ಲಿ ಯಾವುದೇ ಪರಿಹಾರಗಳಿಲ್ಲ. ಅದು ಏನಾದರೂ ಇದ್ದರೆ ಕೆಲವು ಅಂಶಗಳು ಸಂಬಂಧಪಟ್ಟಂತೆ ಅವರು ಒಂದು ತಮ್ಮ ಪತ್ರದ ಮುಖಾಂತರ ಕೂಡ ಹೇಳಬೇಕಾದಂಥ ವಿಷಯಗಳು ಅವರು ಹೇಳ್ಕೊಂಡಿದ್ದಾರೆ. ಒಂದು 4 ಅಂಶಗಳು ಸಂಬಂಧಪಟ್ಟಂತೆ ಅವರು ಅದರಲ್ಲಿ ಹೇಳಿಕೊಂಡಿದ್ದಾರೆ. 104 ಪುಟಗಳ ಅವರ ವರದಿಯಲ್ಲಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳಿಗೆ ವೈಜ್ಞಾನಿಕ ವರ್ಗೀಕರಣ ಮಾಡಲಿಕ್ಕೆ ಒಂದು ಸಮೀಕ್ಷೆ ಮಾಡಬೇಕಂತ ಒಂದು, ಆ ಹೊಸದಾದ ಸಮೀಕ್ಷೆಗೆ ಯಾವುದಾದ್ರೂ ಸಿಬ್ಬಂದಿ ನೇಮಕ ಆಗಬೇಕು, ಅದನ್ನು ತರಬೇತಿ ಕೊಡಬೇಕು, ಅವರಿಗೆ ಸಂಪನ್ಮೂಲ ಕೊಡಬೇಕಂತ ಒಂದು 2ನೇದು. 3ನೇದು ಆ ಒಂದು ಶಿಫಾರಸು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಧನಗಳನ್ನು ಬಳಸಿ 36 ದಿನಗಳಲ್ಲಿ ಮಾಡಬೇಕಂತ ಒಂದು 3ನೇದು. 4ನೇದು ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಲಾದ ದತ್ತಾಂಶದ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣವನ್ನು ಮಾಡಲಿಕ್ಕೆ ತಾವು ಸರ್ಕಾರದವರು ಕ್ರಮ ಕೈಗೊಳ್ಳಬೇಕಂತ ಅವರು ಇಷ್ಟು ಕೊಟ್ಟಿದ್ದಾರೆ. ಇದಿಷ್ಟು 4 ಅಂಶಗಳಿಗೆ 104 ಪೇಜ್ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದಿಷ್ಟೇ ಅವರು ಮಾಡಬೇಕನ್ನೋದಾಗಿದ್ದರೆ ಬಹುಶಃ ಜನವರಿ 30ಕ್ಕೆ ಅವರ ಅಹವಾಲನ್ನು ಪಬ್ಲಿಕ್ ಸಾರ್ವಜನಿಕರ ಅಹವಾಲನ್ನು ತಕರಾರುಗಳನ್ನು ಕರೆದಿದ್ದರು. 30ಕ್ಕೆ ಮುಗಿದರು. ಫೆಬ್ರವರಿ ಅವರು ಸುಮ್ಮನಿದ್ದಾರೆ. ಮಾರ್ಚ್ 27 ತನಕ 25ವರೆಗೆ ಅವರು ಸುಮ್ಮನಿದ್ದಾರೆ. ಇದಿಷ್ಟೇ ಪತ್ರ ಯಾವತ್ತೂ ಕೊಡ್ಬೋದಾಗಿತ್ತು. ಯಾವುದೋ ಪರಿಷ್ಕಾರ ಇಲ್ಲದಂಥ ಒಂದು ಪತ್ರ ಅದು ಯಾವತ್ತೂ ಕೊಡ್ಬೋದಾಗಿತ್ತು. ಸುಮಾರು 2 ತಿಂಗಳು ಗಚ್ಚಿದ ಮೇಲೆ ಅವರು ಇಂಥ ಕೆಲಸ ಮಾಡಿ ನೀವು ಅಂತಂದ್ರೆ, ಇಂಟೀರಿಯರ್ ಮೀನ್ಸ್ ಅಸೈನ್ಮೆಂಟ್ ಅಂತ ಅವರ ಅರ್ಥದಲ್ಲಿ ಮಾತಾಡ್ತಾರೆ. ಇಂಟೀರಿಯರ್ ಅಂದ್ರೆ ಅಸೈನ್ಮೆಂಟ್, ಕೆಲವು ಕೆಲಸಗಳು ಮಾಡಬೇಕಂತ. ಇದಿಷ್ಟಕ್ಕೆ 2 ತಿಂಗಳು ಗಚ್ಚಿದ ಮೇಲೆ ಮಾಡುವಂಥದ್ದೆಲ್ಲ ಆಯೋಗದವರು ಸರ್ಕಾರದ ಜೊತೆಗೆ ಶಾಮೀಲಾಗಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ ಅಂತ ಇದ್ರ ಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಸ್ಟ್ 24ಕ್ಕೆ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಅವರು
ಮಾಡಬೇಕಂತ ತೆಗೆದುಕೊಂಡು ತೀರ್ಮಾನ ಯಾವಾಗ ಅಂತಂದ್ರೆ ನಿಮಗೆ 18/10 ಕ್ಯಾಬಿನೆಟ್ ಬಂದಿದ್ದು. ಅದು ನಮ್ಮ ಬೈ ಎಲೆಕ್ಷನ್ಗಳಲ್ಲಿ ನಾವೆಲ್ಲ ಓಡಾಡೋ ಟೈಮ್ನಲ್ಲಿ ಅಂದ್ರೆ 2 ತಿಂಗಳ ನಂತರ ಅವರು ಆ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು 1 ತಿಂಗಳಿಗೆ ಒಂದು ಆದೇಶ ಹೊರಡಿಸ್ತಾರೆ. ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರನ್ನ ಆಯ್ಕೆ ಮಾಡಿದ 1 ತಿಂಗಳಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಒಂದು ಕೊಡ್ತಾರೆ ಆದೇಶ. ಅಂದ್ರೆ ಇಲ್ಲಿಗೆ ನಿಮಗೆ 4 ತಿಂಗಳು ಮುಗಿತು. ಅವರು ಪ್ರಾರಂಭ ಮಾಡಿದಾಗಲೇ ಸರ್ಕಾರದವರು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಒಂದು ವಿಳಂಬವನ್ನು ಅನುಸರಿಸಿದೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಕಾಣಿಸ್ತದೆ. ಮತ್ತೆ ಆಹ್ವಾನಗಳಿಗೆ ಅವರು ಕರೆದ್ರು 1 ತಿಂಗಳು 10/1/2020 ಜನವರಿಯಲ್ಲೇ ಒಂದು ಪತ್ರ ಬರ್ತಾರೆ ಯಾರು ಅಧ್ಯಕ್ಷರು ಎಲ್ಲ 38 ಇಲಾಖೆಗಳಿಗೆ. ಯಾರಾದರೂ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಹೇಳ್ಕೊಂಡಿದ್ರೆ ನೀವು ನಿಮ್ಮ 3 ಜಾತಿಯನ್ನು ಹೇಳ್ಕೊಳ್ರಿ, ಒಡೆಯರು, ಮಾದಿಗರು, ಇನ್ಯಾರು 3 ಜಾತಿಯನ್ನು ಹೇಳ್ಕೊಳ್ರಿ ಅಂತ ಅವರು ಒಂದು ಪತ್ರ ಕಳಿಸಿದ್ರೆ ಇವತ್ತಿಗೂ ಕೂಡ ಎಲ್ಲ ಇಲಾಖೆಗಳು ಅವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಲೈವ್ ನಮ್ಮ ರಾಯಚೂರಿನಲ್ಲೇ ನಿನ್ನೆ ಬಿ ಆಫೀಸ್ನಲ್ಲಿ ನಿನ್ನೆ ಹೋಯ್ತು ಅಂತ ಹೇಳಿದ್ರು. ಅಂದರೆ ಜನವರಿಯಲ್ಲಿ ಕೇಳಿದ್ರೆ ಅಧಿಕಾರಿಗಳು ಇಷ್ಟೊಂದು ವಿಳಂಬ ಮಾಡಿದ್ರು ಕೂಡ ಅಧಿಕಾರಿಗಳ ವಿರುದ್ಧ ಆಯೋಗದವರಾಗಲಿ ಸರ್ಕಾರದವರಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳಲಾದಂತ ಸ್ಥಿತಿ ಇದೆ ಅಂತಂದ್ರೆ ಸರ್ಕಾರವೇ ಈ ಒಂದು ವಿಳಂಬ ಧೋರಣೆಯಲ್ಲಿ ಶಾಮೀಲಾಗಿದೆ ಮತ್ತು ಆಯೋಗ ಕೂಡ ಶಾಮೀಲಾಗಿದೆ ಅಂತ ನಮಗೆ ಈ ವಿಷಯದಲ್ಲಿ ಗೊತ್ತಾಗುತ್ತೆ. ಸರ್, ನಮಗೆ ಇದರಲ್ಲಿ ಕೊನೆಗೆ ಸರ್ಕಾರದವರು ಮಾಡಿದಂಥ ಒಂದು ಕೆಲಸ ಏನಂತಂದ್ರೆ ಹೊಸ ಸಮೀಕ್ಷೆ ನಡೆಸಲಿಕ್ಕೆ ಆಯೋಗದವರಿಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ. ಸಂಪನ್ಮೂಲ ಕೊಡಬೇಕು, ಅವ್ರು ನೀವೇ ಮಾಡಿ ಹೆಂಗ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಆದರೆ ಇದಿಷ್ಟನ್ನೇ ನೀವು ಒಂದು 2 ತಿಂಗಳು ಹಿಂದೆ ಮಾಡೋದಾಗಿತ್ತಲ್ಲ, ಯಾಕೆ ವಿಳಂಬ ಮಾಡಿದ್ದಾರೆ ಅಂತಕ್ಕಂಥ ಒಂದಿದೆ ನಮಗೆ. ಇನ್ನು ಎರಡನೇದಾಗಿ ಪರಿಶಿಷ್ಟ ಜಾತಿಗಳಲ್ಲಿ 17% ಮೀಸಲಾತಿ ಇದೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 8 ಒಳ ಮೀಸಲಾತಿಯನ್ನು ಕಲ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಇವರು ಅರ್ಹರಿದ್ದಾರೆ ಅಂತ ಬಹಳ ಮಂದಿ ಇವತ್ತು ಕೂಡ ಒಂದು ಸ್ಟ್ರೈಕ್ ನಡೀತಾ ಇದೆ. ನಮ್ಮಲ್ಲಿ ಒಂದು ಸ್ಟ್ರೈಕ್ ಇದೆ. ಅದು ಜೆ.ಸಿ. ಮಾಧುಸ್ವಾಮಿಯ ಒಂದು ಸಮಿತಿಯ ಒಂದು ಶಿಫಾರಸನ್ನ ಅಪೇಟ್ ಮಾಡ್ತಾ ಇದ್ದಾರೆ. ಸಮರ್ಥನೆ ಮಾಡಿಕೊಂಡು 6% ಮಾತಾಡ್ತಾ ಇದ್ದಾರೆ. ಜೆ.ಸಿ. ಮಾಧುಸ್ವಾಮಿ ರಿಪೋರ್ಟ್ನಲ್ಲಿ ಮಾದಿಗ ಸಂಬಂಧಿಗಳ ಸಂಖ್ಯೆ 32,60,000. ಸದಾಶಿವ ಆಯೋಗದಲ್ಲಿರ್ತಕ್ಕಂಥ ಸಂಖ್ಯೆ 33,41,000. ನಿಮಗೆ ಆದಿಜಾಂಬ ಅಭಿವೃದ್ಧಿ ನಿಗಮದ ಅಂಕಿಅಂಶಗಳು ಒಂದು ರೆಕಾರ್ಡ್ ಇದೆ 35,61,000. ಆದ್ರೆ ನೀವು ಕನಿಷ್ಠ ಹೆಚ್ಚಿದ್ದಾರಾದ್ರೆ ಯಾರಾದ್ರು ಸಮರ್ಥನೆ ಮಾಡಬೇಕಲ್ಲ, ಅತ್ಯಂತ ಕಡಿಮೆ ಇದ್ದರೆ ಹೆಂಗೆ ಸಮರ್ಥನೆ ಮಾಡ್ತಿದ್ದೀವಿ. ನಾವು ಮೊನ್ನೆ ನಾವೇನು ಬರೆದು ಕೊಟ್ಟಿವಿ ಅಥವಾ ನಾವು ಏನು ಗಮನ ಕೊಟ್ಟಿವಿ, ನಮ್ಮ ಮೆಮೊರಂನಲ್ಲಿ 42 ಲಕ್ಷಕ್ಕಿಂತ ಕಡಿಮೆ ಸಮುದಾಯಗಳು ಅಂತ ನಾವು ಒಟ್ಟು 8% ನಾವು ಕ್ಲೇಮ್ ಮಾಡ್ಕೊಂಡು ಹೋಗ್ತಾರೆ. ಇದು ಸಾಧ್ಯ ಅಂತಂದ್ರೆ ಅವರು ಹೋರಾಟವರೇ, ನಮ್ಮ ನಾಗಮದಾಸ್ ಅವರು ಹೋರಾಟವರಾಗಿರೋದ್ರಿಂದ ಅವರಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಈ ಒಂದು ಸಮಸ್ಯೆ ಅವ್ರಿಗೆ ಬಂದಿದೆ. ಸರ್, ಹೊಸಪೇಟೆಯಿಂದ ಅಪ್ ಟು ನಿಮ್ಮ ತುಮಕೂರುವರೆಗೆ 6-7 ಜಿಲ್ಲೆ ಬರ್ತವೆ. 6-7 ಜಿಲ್ಲೆಗಳಲ್ಲಿ ಏಕೆಂದ್ರೆ ಮಾದಿಗ ಅಂದ್ರೆ ಏಕೆ ಇಟ್ಕೊಂಡು ಮಾದಿಗ ಇಟ್ಕೊಂಡು ಏಕೆ ಸರಿ ಸುಮಾರು 10 ಲಕ್ಷ ಜನಸಂಖ್ಯೆ ನಿಮ್ಗೆ ಅದಿಷ್ಟಲ್ಲಿ ಬರುತ್ತೆ. ಎಕ್ಸೆಪ್ಟ್ ನಿಮಗೆ ಬೆಂಗಳೂರು ಸಿಟಿ ಮತ್ತು ಕೋಲಾರ ಇವೆಲ್ಲ ಬಿಟ್ಟು ಕೂಡ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ನರಸಿಂಹ ಮರ್ಚೆಠಾಳ್, ಆಂಜನೇಯ ಉಡ್ಕೂರು, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೋಪಾರ್, ತಾಯಪ್ಪ ಗದಾರ್, ಲಕ್ಷ್ಮಣ್ ಕಲ್ಲೂರು ಇದ್ದರು. ತಾಲೂಕಿನ ನದಿಪಾತ್ರ ಗ್ರಾಮಗಳಲ್ಲಿ ಕುಡಿಯುವ ನೀರು ಹಾಗೂ ಬೆಳೆದು ನಿಂತ ಬೆಳೆಗಳು ಒಣಗುವ ಸ್ಥಿತಿ ಇದ್ದು ಕೃಷ್ಣಾ ನದಿಗೆ ನೀರು ಹರಿಸಬೇಕೆಂದು ಜೆಡಿಎಸ್ ರಾಜ್ಯ ಎಸ್ಟಿ ಘಟಕದ ಉಪಾಧ್ಯಕ್ಷ ಕೆ. ಸಣ್ಣ ನರಸಿಂಹನಾಯ್ಕ ತಿಳಿಸಿದರು. ತಾಲೂಕಿನ ನದಿಪಾತ್ರ ಗ್ರಾಮಗಳಲ್ಲಿ ಕುಡಿಯುವ ನೀರು ಹಾಗೂ ಬೆಳೆದು ನಿಂತ ಬೆಳೆಗಳು ಒಣಗುವ ಸ್ಥಿತಿಯಲ್ಲಿ ಇದ್ದು ಕೃಷ್ಣಾ ನದಿಗೆ ನೀರು ಹರಿಸಬೇಕೆಂದು ಜೆಡಿಎಸ್ ರಾಜ್ಯ ಎಸ್ಟಿ ಘಟಕದ ಉಪಾಧ್ಯಕ್ಷ ಕೆ. ಸಣ್ಣ ನರಸಿಂಹನಾಯ್ಕ ತಿಳಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಡೊಂಗರಾಂಪುರ ಏತ ನೀರಾವರಿ ಸೇರಿದಂತೆ ಕೊರ್ತಕುಂದದಿಂದ ಡೊಂಗರಾಂಪುರ ಆತ್ಕೂರುವರೆಗಿನ ನದಿಪಾತ್ರದ ಜಮೀನುಗಳ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗುವ ಸ್ಥಿತಿ ಇದೆ. ತೆಲಂಗಾಣಕ್ಕೆ ನೀರು ಹರಿಸುವ ಸರ್ಕಾರ ರಾಜ್ಯದ ರೈತರ ಹಿತ ಕಾಯಲು ಮುಂದಾಗುತ್ತಿಲ್ಲ. ಭತ್ತ, ಮೆಣಸಿನಕಾಯಿ, ಹತ್ತಿ ಬೆಳೆ ಇಳಿಯಾದರೂ ತಲೆ ಕೆಡಿಸಿಕೊಳ್ಳದೆ ಹಾಲು, ವಿದ್ಯುತ್ ದರ ಮಾತ್ರ ಹೆಚ್ಚಿಸಲು ನಿರ್ಧರಿಸಿರುವುದು ಜನ ವಿರೋಧಿಯಾಗಿದೆ ಎಂದು ಆರೋಪಿಸಿದರು. ಗ್ರಾಮೀಣ ಶಾಸಕರು ಕ್ಷೇತ್ರದ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಕೇವಲ ಕಾಟಾಚಾರಕ್ಕೆ ಕಾಮಗಾರಿಗೆ ಚಾಲನೆಗೆ ಹೋಗುತ್ತಿದ್ದಾರೆ. ಕೂಡಲೇ ನಾರಾಯಣಪುರ ಜಲಾಶಯದಿಂದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ನೀರು ಹರಿಸಬೇಕು. ಒಣಗಿ ಹೋಗುತ್ತಿರುವ ಬೆಳೆಗಳನ್ನು ರಕ್ಷಿಸಬೇಕು. ಇಲ್ಲದೆ ಹೋದಲ್ಲಿ ರೈತನೊಂದಿಗೆ ತೀವ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನೀರಿಂದು ಬಹಳ ತೊಂದರೆ ಆಗುತ್ತೆ. ಇವತ್ತು ಶ್ರೀರಾಮಪುರ ಆಗಲಿ, ಆಸ್ಪುರ ಆಗಲಿ, ಇವೆಲ್ಲ ಬೂರುಪಾಡಾಗಲಿ ಆ ಭಾಗದಾಗ ಇರ್ತಕ್ಕಂಥ ಎಲ್ಲ
ಎಲ್ಲ ರೈತರು ಇವತ್ತು ಎಲ್ಲ ನಾಟ್ ಹಚ್ಕೊಂಡು ಇವತ್ತು ಕೃಷ್ಣ ನದಿನ ನಾವು ನಂಬಿಕೊಂಡು ಇವತ್ತು ನಾಟ್ ಹಚ್ಕೊಂಡು ಕುಂತಾರ. ಇವತ್ತು ಬೆಳೆ ಎಲ್ಲ ಒಣಗಾಕತ್ತಾರ. ಒಂದು 4-5 ದಿವಸದಾಗ ನೀರು ಬಿಡಲಿಲ್ಲ ಅಂದ್ರೆ ಅವರು ಭಾಳಷ್ಟು ಇವತ್ತು ಹಾಳಾಗ್ತದೆ. ಇವತ್ತು ಕುಡಿಯೋಕ್ಕೂ ನಮ್ಗೆ ನೀರಿಲ್ದಂಗೆ ಆಗ್ಯದ ಸರ್ಕಾರ ಮಾಡ್ತಕ್ಕಂಥ ಕೆಲಸ. ಈಗ ಪ್ರತಿಯೊಂದು ರೈತರಿಗೆ ಕುಡಿಯೋಕ್ಕೆ ನೀರಿಲ್ಲ. ಈಗ ಮತ್ತೆ ಅವರು ಮಾಡ್ತಕ್ಕಂಥ ಕೆಲಸ ಅವ್ರದ್ದೇನಂದ್ರೆ ಇವತ್ತು ಅವ್ರ ಗೌರವಧನ ಶಾಸಕರುಗಳಿಗೆ ಬೇಕಾದಷ್ಟು ಹೆಚ್ಚಿಗೆ ಮಾಡ್ಕೊಂತಾರೆ, ಅವ್ರ ಕೈಯಾಗ ಕೆಲಸ. ಅದು ಬಿಟ್ಟು ರೈತರ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ರೈತರನ್ನ ಇವತ್ತು ಬೆಳೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಾಟನ್ ಆಗಲಿ, ಒಂದು ಮಿರ್ಚಿ ಆಗಲಿ, ಇವತ್ತು ಭತ್ತ ಆಗಲಿ, ಇವತ್ತು ಭಾಳಷ್ಟು ರೈತರು ಸ್ಟಾಕ್ ಮಾಡ್ಕೊಂಡು ಕೊಡ್ತಾರೆ, ಮಾರಾಟನೂ ಅದಕ್ಕೆ ಬೆಲೆ ಇಲ್ಲದಂಗೆ ಆಗಿಬಿಡ್ತಾರೆ. ಈಗ ಅವರು ಸ್ವಂತ ಮಾಡ್ಕೊಳ್ತಕ್ಕಂಥ ಬೆಲೆಗಳು ಅವ್ರು ಬೇಕಾದಂಗೆ ಏರಿಸ್ಕೊಂತಾರೆ. ಇವತ್ತು ನೋಡಿ ಪ್ರತಿ ಮತ್ತೆ ಕರೆಂಟ್ ವಿದ್ಯುತ್ 36 ಪೈಸೆ ಹೆಚ್ಚಿಗೆ ಮಾಡ್ಯಾರ. ಇವತ್ತು ಉಗಾದಿ ಹಬ್ಬದ ಗಿಫ್ಟ್ ಕೊಟ್ಟಾರ ನಮಗೆಲ್ಲ ಸರ್ಕಾರ. ಅದಾದಮೇಲೆ ಪ್ರತಿ ಲೀಟ್ರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಈಗ ಇವೆಲ್ಲ ಮಾಡ್ತಕ್ಕಂಥ ಅವ್ರು ರೇಟ್ಗಳು ಏರಿಸ್ಬೇಕಾದ್ರೆ ಅವು ಬೇಕಾದಾಗ ತಿಂಗಳಿಗೊಂದು ರೇಟ್ ಏರಿಸ್ಕೊಂಡು ಹೋಗ್ತಾರೆ. ಇವತ್ತು ಇದೇ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ರೇಟ್ ಏರಿಸೋಕೆ ಆಗ್ಬೋದು. ಈ ಗ್ಯಾರಂಟಿಗಳು ಯಾರು ಕೊಡೋಂತ ಹೇಳಿದ್ರು ಅವರು? ಗ್ಯಾರಂಟಿಗಳು ಅವಶ್ಯಕತೆ ಇರ್ತಾರೆ ಕೊಡೋದು. ಇದು ಕೊಡಬೇಕು ಯಾಕೆ, ಇವೆಲ್ಲ ಮಾಡಬೇಕು ಯಾಕೆ? ಹಾಗಾಗಿ ಇವತ್ತು ನೋಡ್ರಿ ಅವ್ರು ಕೊಡೋ 2,000 ರೂಪಾಯಿಗೆ ಇವತ್ತು ನಮ್ಮನ್ನೆಲ್ಲ ತೊಗೊಂಡು ತಿನ್ನಕತ್ತಾರೆ. ಇವತ್ತು ಇವರು ಬಂದಾಗಲಿಂದ 9 ರೂಪಾಯಿ ಪ್ರತಿ ಲೀಟ್ರಿಗೆ ಹಾಲು ರೇಟು. ಪ್ರತಿ ಮನೆಯಾಗ 1 ಲೀಟ್ರ್ ಹಾಲು ಅಂತ ತೊಗೊತದಂತ. ಇವತ್ತು ಅದು ಎಷ್ಟೋ ಮಟ್ಟಿಗೆ ರೊಕ್ಕ ಜಮಾ ರೊಕ್ಕ ಜಮಾ ಮಾಡಿದಂಥ ಸರ್ಕಾರ. ಅದಾದಮೇಲೆ ಇವತ್ತು ರಿಜಿಸ್ಟ್ರೇಷನ್ ಅಂದರೆ 1 ಎಕರೆಗೆ 10 ರೂಪಾಯಿ 10,000 ಇತ್ತು. ಅದು ಇವತ್ತು ಎಷ್ಟಾಗಿದೆ ಅಂದರೆ 36,000 ಆಗಿದೆ 1 ಎಕರೆಗೆ ರಿಜಿಸ್ಟ್ರೇಷನ್ ಮಾಡಿಸಿಬೇಕು. ಬಡವರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ದಯಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ಈ 2.5 ವರ್ಷದಾಗ ರೈತರಿಗೆ ಭಾಳಷ್ಟು ಅನ್ಯಾಯ ಮಾಡಕತ್ತದ. ಅದಕ್ಕೆ ಇಂಥ ಸರ್ಕಾರಿಗಳು ಯಾಕೆ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೇಲಿ ಕೂಡ್ಬೇಕಂತ ನಮ್ಮ ರೈತರು. ಇವತ್ತು ನೋಡ್ರಿ ನಮ್ಮ ಗ್ರಾಮೀಣ ಶಾಸಕರು 8 ವರ್ಷ ಆಯ್ತವರು, 7.5 ವರ್ಷ ಆಯ್ತು ಶಾಸಕರಾಗಿ. ಇನ್ನು 2.5 ವರ್ಷ 10 ವರ್ಷ ಆಯ್ತು. ಇವತ್ತು ಗ್ರಾಮೀಣ ಭಾಗದಾಗ ಒಂದು ರೋಡ್ ಇಲ್ಲ. ಇವತ್ತು 2 ಮೈಲಿ 50 ಕಿಲೋಮೀಟರ್ದಾಗ 2 ನದಿಯಾವ ನಮ್ಗೆ ಕುಡಿಯೋಕೆ ನೀರಿಲ್ಲ. ಇದ್ರ ಬಗ್ಗೆ ಇವತ್ತು ಈ ಶಾಸಕರಂತೂ ಏನೂ ಮಾಡ್ತಾ ಇಲ್ಲ. ಬರೇ ಕಮಿಷನ್ ತಗೊಳಕ ಲೂಟಿ ಮಾಡೋಕ್ಕೆ ಮಾತ್ರ ಮುಂದೆ. ಇವತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನುದಾನ, ತಾಲೂಕು ಪಂಚಾಯತ್ಗೆ 1 ಕೋಟಿ, ಜಿಲ್ಲಾ ಪಂಚಾಯತ್ಗೆ 2 ಕೋಟಿ ಬರ್ತದೆ ಅನುದಾನ. ಬಂದರೆ ಇವತ್ತಿನವರೆಗೆ ಶೂನ್ಯ. 7.5 ವರ್ಷದಿಂದ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಾಡಿಲ್ಲ. ಅದಕ್ಕೆ ಅದೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆ ದುಡ್ಡು ಎಲ್ಲಿಗೆ ಹೋಗ್ತಾವ ಗೊತ್ತಿಲ್ಲ. ಅದಕ್ಕೆ ಇವೆಲ್ಲ ಮಾಡ್ತಕ್ಕಂಥ ಇವತ್ತು ಶಾಸಕರಂತೂ ಯಾವುದು ಕೆಲಸ ಮಾಡ್ತಾ ಇಲ್ಲ. ಬರೀ ಶೋ ಪುಟ್ಟ ಪೋಸ್ಟ್ಗಳು ತಿರುಗಾಡ್ತಾರೆ. ಅದಕ್ಕೆ ದಯಮಾಡಿ ಇವತ್ತು ಗ್ರಾಮೀಣ ಭಾಗದ ಇವತ್ತು ನಮ್ಮ ಕೆಳಭಾಗದ ಟ್ಯಾಲೆಂಟ್ ರೈತರು ಅಂತ ಇವತ್ತು ನಾನು ಸಣ್ಣಗಿದ್ದಾಗ ಇವತ್ತು ಮಟಮರಾಗಲಿ, ಯರಿಗೇರಾಗಲಿ, ಗುಂಜೇಳಾಗಲಿ, ಎಡಕನೂರು ತನಕ ನಾವೇ ನೀರಿಟ್ಟು ಬೆಳೆಸಿವಿ. ನಾನೊಬ್ಬ ರೈತ. ನೀರು ಇವತ್ತು ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ರೈತರು ಬೆಳೆಸೋಕೆ ಆ ಕಡೆ ಹೋಗ್ಲಿಲ್ಲ. ಈಗ ಇವೆಲ್ಲ ರೇಟ್ ಏರ್ಸಕ್ಕೆ ಬರ್ತದಂಥವ್ರಿಗೆ ಇವತ್ತು ರೈತರ ಬಗ್ಗೆ ಇವತ್ತು ರೈತರಿಗೆ ಸರಿಯಾದ ರೀತಿ ಕಾಟನ್ಗೆ ಪ್ರತಿ ಕ್ವಿಂಟಲ್ 10,000 ಮಾಡಿ, ಮಿರ್ಚಿ ಒಂದು 20-30,000 ಮಾಡಿದರೆ ರೈತರು ಸರ್ಕಾರಕ್ಕೆ ಸಾಲ ಕೊಡ್ತಾರೆ. ಇವ್ರೇನು ಈ ಗ್ಯಾರಂಟಿಗಳು ಕೊಡೋದು ಇವೆಲ್ಲ ಅವಶ್ಯಕತೆ ಇಲ್ಲ. ಈ ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಜೆಡಿಎಸ್ ಎಸ್ಟಿ ಘಟಕದ ಅಧ್ಯಕ್ಷ ಹಂಪಯ್ಯ ನಾಯಕ್, ನಾಗರಾಜ್ ಗೌಡ, ರಂಗನಾಥ್, ಮಲ್ಲನಗೌಡ ಉಪಸ್ಥಿತರಿದ್ದರು. ಶ್ರೀಶೈಲಕ್ಕೆ ತೆರಳಿ ಮರಳಿ ಸ್ವಗ್ರಾಮಗಳಿಗೆ ಹೋಗುವ ಪಾದಯಾತ್ರಿಗಳಿಗೆ ಉಚಿತ ಅನ್ನದಾಸೋಹ ವೈದ್ಯಕೀಯ ಸೇವೆಯನ್ನು ಡ್ಯಾಡಿ ಕಾಲೋನಿಯ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಮಾರ್ಚ್ 30 ಮತ್ತು 31ರಂದು ಆಯೋಜಿಸಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಶ್ರೀಶೈಲಕ್ಕೆ ತೆರಳಿ ಮರಳಿ ಸ್ವಗ್ರಾಮಗಳಿಗೆ ಹೋಗುವ ಪಾದಯಾತ್ರಿಗಳಿಗೆ ಉಚಿತ ಅನ್ನದಾಸೋಹ ವೈದ್ಯಕೀಯ ಸೇವೆಯನ್ನು ಡ್ಯಾಡಿ ಕಾಲೋನಿಯ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಮಾರ್ಚ್ 30 ಮತ್ತು 31ರಂದು ಆಯೋಜಿಸಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀಶೈಲಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಪಾದಯಾತ್ರೆ ನಡೆಸಿ ದರ್ಶನ ಪಡೆಯುತ್ತಾರೆ. ಶ್ರೀಶೈಲಕ್ಕೆ ತೆರಳುವಾಗ ರಸ್ತೆಯುದ್ದಕ್ಕೂ ಅನ್ನದಾಸೋಹ ವೈದ್ಯಕೀಯ ಸೇವೆ ಒದಗಿಸಲಾಗುತ್ತದೆ. ಮರಳಿ ಹೋಗುವಾಗ ಭಕ್ತರ ಅನುಕೂಲಕ್ಕೆ ವಿಶ್ರಾಂತಿ, ಅನ್ನದಾಸೋಹ ವೈದ್ಯಕೀಯ ಸೇವೆ ಒದಗಿಸಲು ಉದ್ದೇಶಿಸಲಾಗಿದೆ. ಸರಿ ಸುಮಾರು 40,000 ಜನರು ಮರಳಿ ಹೋಗುವ ಅಂದಾಜಿದೆ. ನಗರದ ಸಮಾನ ಮನಸ್ಕರು, ದಾನಿಗಳ ನೆರವಿನಿಂದ ಊಟ, ವಸತಿ, ವೈದ್ಯಕೀಯ ಸೇವೆ ಒದಗಿಸಲಾಗುತ್ತದೆ. ರಿಮ್ಸ್ ಆಸ್ಪತ್ರೆ, ನವೋದಯ ವೈದ್ಯಕೀಯ ಕಾಲೇಜು, ಪೂರ್ಣಿಮಾ ಆಯುರ್ವೇದ ಕಾಲೇಜುಗಳ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಸೌಲಭ್ಯ ಒದಗಿಸಲಾಗುತ್ತದೆ. ಔಷಧಿ ಸಗಟು ವ್ಯಾಪಾರಸ್ಥರ ನೆರವಿನಿಂದ ಔಷಧಿ ಒದಗಿಸಲಾಗುತ್ತದೆ. ಸದ್ಭಕ್ತರು ಸದುಪಯೋಗ ಪಡೆಯಬೇಕೆಂದರು. ಪ್ರತಿ ವರ್ಷವೂ ಕೂಡ ಏನು ಬೇರೆ ಬೇರೆ ರಾಜ್ಯಗಳಿಂದ, ಮಹಾರಾಷ್ಟ್ರ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ, ಬಿಜಾಪುರ ಇರ್ಬೋದು, ಕಲಬುರಗಿ ಇರ್ಬೋದು, ಕೆಲವು ಜನ ಬರ್ತಾರೆ, ಗದಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಂಥವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಹೋಗಬೇಕಾದ್ರೆ ಎಲ್ಲರೂ ಕೂಡ ಮಾಡ್ತಾರೆ. ಇದು ತಮಗೆಲ್ಲರೂ ತಿಳಿದಿರ್ತಕ್ಕಂಥ ವಿಷಯ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಸ್ಥಗಿತಗೊಂಡಿತ್ತು. ಏನು ಇಲ್ಲಿಂದ ಹೋಗ್ತಕ್ಕಂಥ ಶ್ರೀಶೈಲ ಪಾದಯಾತ್ರೆಗಳನ್ನು ಮುಗಿಸಿ ಮರಳಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಕ್ಕಂಥವ್ರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೊರತೆ ಕಾಡ್ತಾ ಇತ್ತು. ಮುಂಚೆ ನಮ್ಮ ಪ್ರಭು ಹೋಟೆಲ್ನವರು ಮಾಡ್ತಾ ಇದ್ರು. ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ 2 ವರ್ಷ ಸ್ಥಗಿತ ಆದ ನಂತರ ಅದು ನಿಂತುಕೊಂಡಿತ್ತು. ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಮತ್ತು ರಾಯಚೂರಿನ ಕೆಲವು ಸದ್ಭಕ್ತರು ಕೂಡಿ ಈ ಒಂದು ಕಾರ್ಯಕ್ರಮ, ನಾವೇನು ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲರಿಗೂ ಪ್ರಸಾದ ಇರ್ತದೆ, ಹಣ್ಣು ಇರ್ತದೆ, ಚಹಾ ಇರ್ತದೆ, ನೀರು ಇರ್ತದೆ, ವಸತಿಗೂ ಕೂಡ ಅನುಕೂಲ ಮಾಡಿರ್ತಾರೆ. ಆದರೆ ಮರಳಿ ಊರಿಗೆ ಹೋಗಬೇಕಾದ್ರೆ ಸುಮಾರು 40,000 ರಿಂದ 50,000 ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಹೋಗಿ ಬರ್ತಕ್ಕಂಥವ್ರು ಮತ್ತು ಏನು ವಾಹನಗಳಲ್ಲಿ ಕೂಡ ಹೋಗಿ ಬರ್ತಕ್ಕಂಥವರಿಗೆ ಪ್ರಸಾದ, ನೀರಿನ ವ್ಯವಸ್ಥೆ ಮತ್ತು ಉಳಿಲಿಕ್ಕೆ ವ್ಯವಸ್ಥೆ, ಅವರಿಗೆ ಸ್ನಾನ ಮತ್ತೊಂದು ಇನ್ನೊಂದು ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಒಂದು ಸಲಹೆಗಳನ್ನು ಕೊಟ್ಟ ನಂತರ ನಾವು 2 ವರ್ಷಗಳ ಹಿಂದೆ 2023 ಮೊದಲನೇ ವರ್ಷ ಮಾಡಿದ್ವಿ. ಅದು ಜಿಡಗ ಮಠದ ತಾತನವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಆ ಒಂದು ಆವರಣದಲ್ಲಿ ಸುಮಾರು 20,000 ರಿಂದ 25,000 ಜನ ಪ್ರಥಮ ವರ್ಷದಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋದರು. ಅದರ ಜೊತೆಯಲ್ಲಿ ಉಚಿತ ವೈದ್ಯಕೀಯ ಸೇವೆಯೂ ಕೂಡ ನಮ್ಮ ರಿಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ರು ಮತ್ತು ನವೋದಯ ಕಾಲೇಜಿನ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಕುಲಕರ್ಣಿಯವರು, ಜೊತೆಗೆ ಮತ್ತೆ ನಮ್ಮ ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜಿನ ಕೇಶವ ರೆಡ್ಡಿಯವರು, ಹಾಗೆಯೇ DHO ಆ ಒಂದು ಕಾರ್ಯಾಲಯದಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳು, NGO, ವಿಶೇಷವಾಗಿ ನಾವು ನೆನಪಿಡಬೇಕಾಗಿದ್ದು NGOದ ನಮ್ಮ ರಾಜೇಂದ್ರ ಶಿವಾಳೆಯವರು, ಅವರೆಲ್ಲರೂ ಸೇರಿ ಸಹಕಾರದಿಂದ ವೈದ್ಯಕೀಯ ಚಿಕಿತ್ಸೆ, ಅತ್ಯುತ್ತಮವಾದ ವೈದ್ಯಕೀಯ ಚಿಕಿತ್ಸೆ, ತುರ್ತು ಚಿಕಿತ್ಸೆಗೆ ಇವರ ಆಸ್ಪತ್ರೆಯಲ್ಲೂ ಕೂಡ ಕೆಲವು ಏನು ತುರ್ತು ಚಿಕಿತ್ಸೆ ಕೊಡಲು ಉಚಿತವಾಗಿ ಇವರ ಆಸ್ಪತ್ರೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು 2 ವರ್ಷಗಳ ಕಾಲ, ಕಳೆದ ಸಲ ಕೂಡ ಸುಮಾರು 30,000ಕ್ಕೂ ಅಧಿಕ ಜನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಈ ಸಲ ಕೂಡ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕರೆ, ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ ಮತ್ತೊಂದಿಲ್ಲ ಅಂದರೆ ಅದಕ್ಕೆ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಈ ವಿಷಯವನ್ನು ಪ್ರಚುರಪಡಿಸಿದರೆ ಅವ್ರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗ್ತದೆ. ಜೊತೆಗೆ ಸಹಾಯ ಸಹಕಾರ ನೀಡ್ತಕ್ಕಂಥ ನಮ್ಮ ರಾಯಚೂರಿನ ಯಾರಿಗೆ ಗೊತ್ತಿಲ್ಲ ಅಂಥವರು ಕೂಡ ತನು ಮನ ಧನ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾವು ಯಾಕೆ ಹೇಳಿಲ್ಲ, ನಾವು ಕೂಡ ಸೇವೆ ಬರ್ತಿದ್ದೀವಿ ಅಂತಕ್ಕಂಥದ್ದು ಕೆಲವರು ವ್ಯಕ್ತಪಡಿಸಿದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ವರ್ಷ ಕೂಡ ಸುಮಾರು ನಮಗೆ ಅಂದಾಜು ಆದ ಪ್ರಕಾರ 40,000ಕ್ಕಿಂತಲೂ ಅಧಿಕವಾದಂತಹ ಭಕ್ತಾದಿಗಳು ಏನು 30ನೇ ತಾರೀಕು ರಾತ್ರಿ ಪಾರ್ಟಿಯನ್ನು ಹಬ್ಬ ಆಗ್ತದೆ. ಆದಿವಾರ ರಿಮ್ಸ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಸನಗೌಡ ಪಾಟೀಲ್ ಮಾತನಾಡಿ, ರಿಮ್ಸ್ ನಿರ್ದೇಶಕರ ಸೂಚನೆ ಮೇರೆಗೆ ಶ್ರೀಶೈಲ ಪಾದಯಾತ್ರಿಗಳಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುತ್ತದೆ. ನವೋದಯ ಹಾಗೂ ಇತರೆ ಕಾಲೇಜುಗಳ ಸಹಯೋಗದಲ್ಲಿ ನಿರಂತರ ವೈದ್ಯಕೀಯ ಸೇವೆ ನೀಡಲಾಗುತ್ತದೆ ಎಂದರು. ಉಚಿತವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಾವು ಡಿಸೈಡ್ ಮಾಡಿದ್ದೇವೆ. ಅದರಲ್ಲಿ ಅವರಿಗೆ ಆಗಿರುವಂತಹ ಕಾಲಿಗೆ ಏನಾರ ಗುಬ್ಬೆ ಆಗಿರ್ಬೋದು, ಮೊಣಕಾಲು ಬ್ಯಾನೆ, ಕೀಲು ಬ್ಯಾನೆ ಏನಾರು ಆಗಿರ್ಬೋದು, ಅದೇ ರೀತಿಯಾಗಿ ಯಾವುದೇ ತೊಂದರೆ ಇದ್ದರೆ ಅವರಿಗೆ ಇವನ್
ಶುಗರ್ ಚೆಕಪ್ಪನ್ನು ಮಾಡಲಿಕ್ಕೆ ಈ ಸಲ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರಾದಂತಹ ಡಾಕ್ಟರ್ ರಮೇಶ್ BH ಅವರು ಹೇಳಿದ್ದಾರೆ, ನೀವು ಪಾದಯಾತ್ರೆ ಹೋಗುವವರಿಗೆ ಅವರು ಫ್ರೀ ಸರ್ವಿಸನ್ನು ಕೊಡಬೇಕಂತ ನಮಗೆ ಅವರು ಆದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಮುಂದಿನ ಈ 31ನೇ ತಾರೀಕಿನ ದಿನ ನಾವು ಫ್ರೀ ಸರ್ವಿಸ್ ಕೊಡಲಿಕ್ಕೆ ನಮ್ಮ ವಿಮ್ಸ್ ಮೆಡಿಕಲ್ ಕಾಲೇಜಿಂದ ಮತ್ತು ನವೋದಯ ಮತ್ತು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಬಸವ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಧರಣಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇಂದ ಇವತ್ತು DHO ಕೂಡ DHO ಕಡೆಯಿಂದ ಕೂಡ ಅವರು ನಮಗೆ ಟ್ಯಾಬ್ಲೆಟ್ಸ್ ಆಯಿತು, ಇಂಜೆಕ್ಷನ್ಸ್ ಆಯಿತು ಫ್ರೀಯಾಗಿ ವಿತರಣೆ ಮಾಡಿ ಅವರಿಗೆ ಪೂರ ಚಿಕಿತ್ಸೆ ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ನಾವು ಇದಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಫ್ರೀ ಆಂಬ್ಯುಲೆನ್ಸ್ ಕೂಡ ಸರ್ವಿಸನ್ನು ಅವರಿಗೆ ನಾವು ನಮ್ಮ ರಿಮ್ಸ್ ವತಿಯಿಂದಾಗಲಿ ಅಥವಾ ನಮ್ಮ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಯಿಂದ ಎಲ್ಲ ಥರದ ರೀತಿಯ ಈ ಸಲ ನಾವು ಅವರಿಗೆ ಸೌಕರ್ಯ ಮಾಡಿಕೊಡಲಿಕ್ಕೆ ಈ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಗಿರಿಮಲ್ಲನಗೌಡ, ಕಡ್ಕಲ್, ಚನ್ನಬಸವ, ಶಂಕರಪ್ಪ, ನಾಗಯ್ಯ ಸ್ವಾಮಿ ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123 535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಂವಿಧಾನದ ಬಗ್ಗೆ ಅಗೌರವದಿಂದ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಸಂವಿಧಾನದ ಬಗ್ಗೆ ಅಗೌರವದಿಂದ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನಕ್ಕೆ ಅಗೌರವದಿಂದ ಮಾತಾಡಿದ್ದನ್ನು ಖಂಡಿಸಿದರು. ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವ ಸಂದರ್ಭದಲ್ಲಿ ಸಂವಿಧಾನವನ್ನು ಸಾಧ್ಯವಾದರೆ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿದ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಹಾಕಿದರು. ಸಂವಿಧಾನದ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನಕ್ಕೆ ಅಗೌರವ ಹಾಗೂ ಬದಲಾವಣೆ ಮಾತನಾಡಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಮಾತನಾಡಿ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನದ ಬದಲಾವಣೆ ಮಾಡುವುದಾಗಿ ಹೇಳಿಕೆ ಇವತ್ತಿನದಲ್ಲ. 60 ವರ್ಷದ ಆಡಳಿತದ ಅವಧಿಯಲ್ಲಿ 72 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ. ಸಂವಿಧಾನ ಬದಲಾವಣೆ ತಿದ್ದುಪಡಿ ಮಾಡಿಕೊಂಡು ಬಂದಿದ್ದು ಕಾಂಗ್ರೆಸ್ ಮುಂದೆ ಇದೆ. 72 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ ಕಾಂಗ್ರೆಸ್ ಪಕ್ಷ ಇದೀಗ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡುವ ಹೇಳಿಕೆ ನೀಡಿರುವುದು ಖಂಡನೀಯ. ಇಂತಹ ಹೇಳಿಕೆ ನೀಡಿದಲ್ಲಿ ಮೂಳೆಗಳು ಪುಡಿಪುಡಿಯಾಗುತ್ತೆ, ಸಮಾಜದವರು ಕೆರ ತಗೊಂಡು ಹೊಡೆಯುತ್ತಾರೆ ಎಂದು ಎಚ್ಚರಿಸಿದರು. ಸಂವಿಧಾನ ಮಾತೆತ್ತಿದರೆ ಸಂವಿಧಾನ ಮಾತೆತ್ತಿದರೆ ಸಂವಿಧಾನ ಮಾತೆತ್ತಿದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಬದಲಾವಣೆ ಶಿವಕುಮಾರ್ ಅವರಿಗೆ ಸಂವಿಧಾನ ಬದಲಾವಣೆ ಕರೆಯ ಧಿಕ್ಕಾರ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಮಾತೆತ್ತಿದರೆ ಮೂಳೆಗಳು ಪುಡಿ ಪುಡಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಾನ್ವಿತ ಸರ್ಕಾರ ರಾಜ್ಯಪಾಲರು ರಾಜ್ಯಪಾಲರ ಮಾನ್ಯರೇ, ಭಾರತ ಶ್ರೇಷ್ಠ ಸರ್ವಶ್ರೇಷ್ಠ ಸಂವಿಧಾನ ಬಗ್ಗೆ ಅಗೌರವವಾಗಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸುವ ಬಗ್ಗೆ ಗೌರವಪೂರ್ವಕವಾಗಿ ಈ ಮನವಿ ಪತ್ರವನ್ನು ಸಲ್ಲಿಸುವುದೇನೆಂದರೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಮ್ಮ ಸಂವಿಧಾನದ ಬಗ್ಗೆ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವ ಸಂದರ್ಭದಲ್ಲಿ ಸಂವಿಧಾನವನ್ನು ಅಗೌರವ ಮತ್ತು ಸಾಧ್ಯವಾದರೆ ತಿದ್ದುಪಡಿ ಮಾಡುತ್ತೇವೆ ಎಂದು ತಮ್ಮ ಕಾಂಗ್ರೆಸ್ಸಿನ ಹೊರತು ಮನಸ್ಸು ಮತ್ತೊಂದು ಸಲ ಪ್ರದರ್ಶನ ಮಾಡಲಾಗಿದೆ. ದಲಿತ ಹಿಂದುಳಿದ ಜನರನ್ನು ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸುತ್ತಾರೆ, ನಾವು ಸಂವಿಧಾನವನ್ನು ರಕ್ಷಣೆ ಮಾಡುತ್ತೇವೆ ಎಂದು ಜನರನ್ನು ನಂಬಿಸಿ ಅಧಿಕಾರಕ್ಕೆ ಬಂದ ನಂತರ ತನ್ನ ಕಾಂಗ್ರೆಸ್ ನೀಚ ಸಂಸ್ಕೃತಿಯಾಗಿದೆ. ಆದ್ದರಿಂದ ವಿಧಾನಸಭಾ ಕಲಾಪದಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಅವರ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಮಾತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕಾರಣ ಮಾನ್ಯರಾದ ತಾವುಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಬದಲಾವಣೆ ಮಾಡಲು ಸಂವಿಧಾನ ತಿದ್ದುಪಡಿ ಮಾಡತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಂದೆ ಇದೆ. ಇವತ್ತು ಕಾಂಗ್ರೆಸ್ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1952ರಲ್ಲಿ ಮತ್ತು 54ರಲ್ಲಿ ಎರಡೂ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ನೆಹರು ಅವರು ಸೋಲಿಸುವ ಮೂಲಕ
ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಅಂದಿನಿಂದ ಕೂಡ ಇವತ್ತಿದೆ. ಸುಮಾರು 77 ಸಲ ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ನೀಚ ಸಂಸ್ಕೃತಿ ಮತ್ತೊಂದು ಸಲ ಕರ್ನಾಟಕದಲ್ಲಿ ತನ್ನದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. DK ಶಿವಕುಮಾರ್ ಅವರೇ, ಸಂವಿಧಾನ ಬದಲಾವಣೆ ಅಂದ್ರೆ ಮೂಳೆಗಳು ಪುಡಿ ಪುಡಿ ಆಗುತ್ತೆ. ಸಂವಿಧಾನದ ಬಗ್ಗೆ ಅವಹೇಳನಕರ ಮಾತಾಡಿದ್ರೆ ಜನ ಎಚ್ಚೆತ್ತುಕೊಂಡು ಕೆರತಗಳು ಹೊಡಿತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಂವಿಧಾನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿದವರು RSS ದವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರ, ಬದಲಾವಣೆ ಮಾಡ್ತಾರ. ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ತಲೆ ಮೇಲೆ ಹೊತ್ತುಕೊಂಡು ಸಂವಿಧಾನವನ್ನ ಮೆರವಣಿಗೆ ಮಾಡಿ ಸಂವಿಧಾನದ ಬಗ್ಗೆ ನಾವು ಗೌರವ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅಧಿಕಾರಿಕ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸಲ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳುವ ಮೂಲಕ ತನ್ನ ನೀಚ ಸಂಸ್ಕೃತಿ, ತನ್ನ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಮತ್ತೊಂದು ಸಲ ಇಡೀ ದೇಶದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತಾದಳ ಪಕ್ಷದಿಂದ ನಾವು ಸಂವಿಧಾನ ವಿರೋಧಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಸಂವಿಧಾನ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆಯನ್ನ ಅರಿಬಿಟ್ರೆ ನಾಲಿಗೆಯನ್ನ ಕಟ್ಟು ಮಾಡತಕ್ಕಂಥ ಶಕ್ತಿ ಈ ಸಮಾಜಕ್ಕೆ ಇದೆ ಅಂತಕ್ಕಂಥ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಮಂತ್ರಿಗಳು ಏನು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ DK ಶಿವಕುಮಾರ್ ಮೇಲೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಶಿಸ್ತಿನ ಕ್ರಮ ಜರುಗಿಸಬೇಕಂತಕ್ಕಂಥ ಒತ್ತಾಯವನ್ನ ಈ ಮೂಲಕ ಮಾಡ್ತೀವಿ. ಆದ್ದರಿಂದ ಇವತ್ತು ರಾಜ್ಯಪಾಲರಿಗೆ ನಮ್ಮ ಗೌರವಪೂರ್ವ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನಾವು ಹೊರಪಿಸ್ತಾ ಇದ್ದೀವಿ. ಈ ಮನವಿ ಪತ್ರವನ್ನ ನಮ್ಮ ಪರಿಶಿಷ್ಟ ಘಟಕದ ವಿಭಾಗದ ಅಧ್ಯಕ್ಷರು ಇದನ್ನು ಓದ್ತಾ ಇದ್ದಾರೆ. ಇದನ್ನು ಓದಿ ನಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮನವಿ ಪತ್ರವನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ನರಸಪ್ಪ ಆಶಾಪುರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಶಂಕರ್ ವಕೀಲ್, ಸಣ್ಣ ನರಸಿಂಹನಾಯಕ್, ಲಕ್ಷ್ಮೀಪತಿ, ತಿಮ್ಮಾರೆಡ್ಡಿ, ರಾಮಕೃಷ್ಣ, ರಾಜು ಎಸ್, ಆದಿರಾಜ್, ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ಒಳ ಮೀಸಲಾತಿ ಜಾರಿಗೆ ಮತ್ತೊಂದು ಸಮೀಕ್ಷೆಗೆ ವಿರೋಧಿಸಿ ಮಾದಿಗ ಸಮಾಜದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿ ಜಾರಿಗೆ ಮತ್ತೊಂದು ಸಮೀಕ್ಷೆಗೆ ವಿರೋಧಿಸಿ ಮಾದಿಗ ಸಮಾಜ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿಗೆ ಕಾಲಹರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಘೋಷಣೆ ಹಾಕಿದರು. ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಲು ಮತ್ತೊಂದು ಸಮೀಕ್ಷೆಗೆ ಮುಂದಾಗಿದ್ದನ್ನು ವಿರೋಧಿಸಿದರು. ಆಯೋಗದ ರಚನೆ ನೆಪದಲ್ಲಿ ಮಾದಿಗ ಸಮಾಜಕ್ಕೆ ಸರ್ಕಾರ ವಂಚಿಸುತ್ತಿದ್ದನ್ನು ಖಂಡಿಸಿದರು. ಸಮಾಜದ 101 ಜಾತಿಗಳಿಗೆ ನ್ಯಾಯ ಕೊಟ್ಟಿರುವ ಮಾಧುಸ್ವಾಮಿ ವರದಿ ಜಾರಿಯಾಗಲು ಒತ್ತಾಯಿಸಿದರು. ವಂಚಕ ಸಿದ್ದರಾಮಯ್ಯನಿಗೆ, ಒಬ್ಬದ ಸಮಾಜವಾದಿ ಸಿದ್ದರಾಮಯ್ಯನಿಗೆ, ನೀಚ ಸಂಸ್ಕೃತಿ ಒಳ ಮೀಸಲಾತಿ ಮಾಡಿದ ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಾದಿಗರಿಗೆ ಮೋಸ ಮಾಡಿದ ಕಾಂಗ್ರೆಸ್ ಪಕ್ಷ ಜಾರಿಗೆ ಮಾಡಿದ ಸಿದ್ದರಾಮಯ್ಯನಿಗೆ, ಪ್ರಮುಖ ಸಮಾಜವಾದಿ ಸಿದ್ದರಾಮಯ್ಯನಿಗೆ, ಮಾದಿಗರ ದ್ರೋಹಿ ಸಿದ್ದರಾಮಯ್ಯನವರಿಗೆ ಸಮೀಕ್ಷೆ ವಿರೋಧಿಸಿ ಒಳ ಮೀಸಲಾತಿಯನ್ನ ಮಾಡುವ ಮಾದಿಗರ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಮಾದಿಗರ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. DK ಶಿವಕುಮಾರ್ ಒಳ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿ DK ಶಿವಕುಮಾರ್ಗೆ, ಒಳ ಮೀಸಲಾತಿ ವಿರೋಧಿ ಡಾಕ್ಟರ್ G ಪರಮೇಶ್ವರ್ ಅವರಿಗೆ
ಆದಿ ಕರ್ನಾಟಕ ಏಕೆ ಆದಿ ದ್ರಾವಿಡ ಏಡಿ ಜಾತಿಗಳಲ್ಲಿ ಗೊಂದಲವಿರುವುದರಿಂದ ಮತ್ತೊಂದು ಸಮೀಕ್ಷೆ ಮಾಡಬೇಕೆಂದು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಸಮೀಕ್ಷೆಯನ್ನು ವಿವರಗಳು ಮತ್ತು ನಿವಾರಣೆ ಮಾಡಲು ಸಮಿತಿ ರಚಿಸಬೇಕೆಂದು ಆಯೋಗ ಹೇಳಿದೆ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯಗಳಿಗೆ ದಕ್ಕಿದ ತರುವಾಯ ಅತ್ಯಂತ ನಿಧಾನಗತಿಯಲ್ಲಿ ತಗೊಳ್ಳುತ್ತಿರುವ ಸರ್ಕಾರ ಎಂದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ. ಹರಿಯಾಣದ ಬಿಜೆಪಿ ಸರ್ಕಾರ ತೀರ್ಪು ಬಂದ ಒಂದೇ ವಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿತು. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ, ಆಂಧ್ರಪ್ರದೇಶ, ತೆಲುಗು ದೇಶಂ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಲು ಆದೇಶ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನೆಪ ಹುಡುಕುತ್ತಾ ಮೀನಾಮೇಷ ಎನಿಸುತ್ತಿದೆ. ಆಯೋಗ ಮಾಡುವುದಾಗಿ ಹೇಳಲು 3 ತಿಂಗಳ ಸರ್ಕಾರ ನ್ಯಾಯ ಮಾಡಿತ್ತು. ಆಯೋಗ ಅಧ್ಯಕ್ಷರನ್ನು ನೇಮಿಸಲು ಮತ್ತೆ 2 ತಿಂಗಳಾಯಿತು. ಆಯೋಗ ರಚಿಸಬೇಕೆನ್ನುವ ಮಾಲೀಕರ ಬೇಡಿಕೆಯಾಗಿತ್ತು. ಮತ್ತೊಂದು ಸಮೀಕ್ಷೆಯನ್ನು ಶಿಫಾರಸು ಮಾಡಿರುವುದು ಅನ್ಯಾಯವಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿತ್ತು. ಚಿತ್ರದುರ್ಗ ಸಮಾವೇಶದಲ್ಲಿಯೂ ಇದೇ ಘೋಷಣೆ ಮಾಡಿತ್ತು. ಈಗ ಇವತ್ತಿನ ದಿನ ಈ ವೇಳೆ ಸಮಾಜದ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಲು ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿಗಳಲ್ಲಿ ಗೊಂದಲವಿರುವುದರಿಂದ ಮತ್ತೊಂದು ಸಮೀಕ್ಷೆಗೆ ಸರ್ಕಾರದ ಶಿಫಾರಸು ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ಆದೇಶ ನೀಡಿ 7 ತಿಂಗಳು ಗತಿಸಿದರೂ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸುತ್ತಿದೆ. ಹರಿನಾರಾಯಣ ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ. ಆಂಧ್ರ, ತೆಲಂಗಾಣ ರಾಜ್ಯದಲ್ಲಿ ಜಾರಿಗೆ ಆದೇಶ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ನೆಪ ಹುಡುಕುತ್ತಾ ವಿಳಂಬ ಮಾಡುತ್ತಿದೆ ಎಂದು ದೂರಿದರು. ಒಳ ಮೀಸಲಾತಿ ಜಾರಿಗೆ ಆಯೋಗ ಮಾಡಲು 3 ತಿಂಗಳ ಸಮಯ ವ್ಯರ್ಥ ಮಾಡಿತ್ತು. ಅಧ್ಯಕ್ಷರ ನೇಮಕ್ಕೆ 2 ತಿಂಗಳು ವಿಳಂಬ. ಇದೀಗ ಮತ್ತೊಂದು ಸಮೀಕ್ಷೆಗೆ ಮುಂದಾಗಿದ್ದು ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದರು. ಒಳ ಮೀಸಲಾತಿ ಜಾರಿಗೆ ಆಯೋಗ ರಚನೆ ಬೇಡಿಕೆಯಲ್ಲ, ಒಳ ಮೀಸಲಾತಿ ಜಾರಿಗೆ ಸರ್ಕಾರಕ್ಕೆ ಆಗ್ರಹಿಸಿದರು. ನೇಮಕ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಎಚ್.ಎನ್. ನಾಗಮೋಹನ್ ದಾಸ್ ಅವರು ನಿನ್ನೆ ಒಂದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನ ಒದಗಿಸ್ತಕ್ಕಂಥದ್ದು ಮಾಡತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆದೇಶವನ್ನ ನೀಡಿದ ನಂತರ ಪ್ರಪ್ರಥಮ ಬಾರಿಗೆ ಹರಿಯಾಣ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯವನ್ನ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಮೊದಲನೆಯದಾಗಿ ಹರಿಯಾಣ ಸರ್ಕಾರ. ನಂತರ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಕೂಡ ಒಳ ಮೀಸಲಾತಿಯನ್ನು ಒಪ್ಪಿಕೊಂಡು ಇವತ್ತು ಒಳ ಮೀಸಲಾತಿಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು. ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಇದಕ್ಕೆ ಸಮ್ಮತಿಯನ್ನು ಕೊಟ್ಟು ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ದಾನೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಾನು ಅಹಿಂದ ವರ್ಗಗಳ ನಾಯಕ, ನಾನು ಸಮಾಜದ ಎಲ್ಲಾ ಜಾತಿಗಳಿಗೆ ನ್ಯಾಯ ಒದಗಿಸ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಕಪ್ಪಟ ಸಿದ್ದರಾಮಯ್ಯ ಇವತ್ತು ಏನು ಒಂದು ಆಯೋಗವನ್ನ ಮಾಡಿ ಆ ಆಯೋಗಕ್ಕೆ ಯಾವುದೇ ಯಾರೋ ಅಂಕಿಅಂಶಗಳನ್ನ ಸರಿಯಾಗಿ ನೀಡದೆ ಇವತ್ತು ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ಸರ್ಕಾರದ ಒಂದು ಕೈಗೊಂಬೆಯಾಗಿ ಒಂದು ಮಧ್ಯಂತರ ವರದಿಯನ್ನ ಕೊಟ್ಟಿದೆ. ಇವತ್ತು ಎಚ್.ಎನ್. ನಾಗಮೋಹನ್ ದಾಸ್ ಅವರು ಈ ಮಧ್ಯಂತರ ವರದಿಯಲ್ಲಿ ಹೇಳಬೇಕಾಗಿತ್ತು ಒಳ ಮೀಸಲಾತಿ ಜಾರಿಗೆ ಆಗ್ತಾ ಇದೆ, ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಏನು ಶಿಫಾರಸು ಮಾಡಿರ್ತಕ್ಕಂಥ 6, 5.5, 4.5, 1% ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಬಹುದಾಗಿತ್ತು. ಆದರೆ ಮತ್ತೊಂದು ಸಲ ಸಮೀಕ್ಷೆ ಮಾಡಬೇಕು. ಆ ಸಮೀಕ್ಷೆಯಲ್ಲಿ ಇವತ್ತು ಯಾವ ಸಂಸ್ಥೆ ಕೊಡಬೇಕು, ಯಾವ ಸಂಸ್ಥೆಯಿಂದ ಸಮೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ನಿರರ್ಥಕವಾದಂಥ ಹೇಳಿಕೆಯನ್ನ ಕೊಟ್ಟು ಮಧ್ಯಂತರ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಮಾದಿಗರು ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ಏನು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇವತ್ತು 30 ವರ್ಷಗಳ ನಮ್ಮ ಹೋರಾಟವನ್ನ ಇದುವರೆಗೂ ಕೂಡ ಗಮನ ಹರಿಸ್ತಾ ಇಲ್ಲ.
ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ, ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಏನು ಮತ್ತೊಂದು ಸಲ ಆಯೋಗವನ್ನು ಮಾಡಬೇಕು, ಸಮೀಕ್ಷೆಗೆ ಒಂದು ಟೈಮ್ ತಗೊಳ್ಬೇಕು, 2 ವರ್ಷ 1 ವರ್ಷ ತಗೋಬೇಕು. ಅಷ್ಟರಲ್ಲಿ ಸುಮಾರು 30,000 ಉದ್ಯೋಗಗಳನ್ನು ನೇಮಕ ಮಾಡಬೇಕಂತಕ್ಕಂಥ ಏನಾದರೂ ಕೂಡ ಕುತಂತ್ರ ಮಾಡಿದರೆ, ಈ ಕುತಂತ್ರಕ್ಕೆ ಸಾಥ್ ಕೊಡ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್ ಅವರು ಮತ್ತು HC ಮಾದೇವಪ್ಪನವರು, ಇವರೆಲ್ಲರೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಗಂಡಾಂತರವನ್ನ ಈ ಮಾದಿಗ ಸಮಾಜ ಮಾಡುತ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಏನು ಮಧ್ಯಂತರ ವರದಿಯನ್ನ ರಿಜೆಕ್ಟ್ ಮಾಡಿ ಒಳ ಮೀಸಲಾತಿಯನ್ನ ಘೋಷಣೆ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಮಾದಿಗ ಸಮೂಹ ನಿಮ್ಮ ಸರ್ಕಾರಕ್ಕೆ ಬಹಳ ದೊಡ್ಡ ಎಚ್ಚರಿಕೆಯನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಜೊತೆಯಲ್ಲಿ ಮಾನ್ಯ HN ನಾಗಮೋಹನ್ ದಾಸ್ ಅವರೇ, ನೀವು ರಿಪೋರ್ಟ್ ಅನ್ನು ಕೊಡಬೇಕಾಗಿತ್ತು, ಸಮೀಕ್ಷೆ ರಿಪೋರ್ಟ್ ಕೊಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ರವೀಂದ್ರ ಜಾಲ್ದಾರ್, ರಾಜು ಎಸ್, ಭೀಮಣ್ಣ ಮಂಚಾಲಿ, ಮೌನೇಶ್, ಸುಭಾಷ್, ರಾಘವೇಂದ್ರ, ಭೀಮಯ್ಯ ಸೇರಿದಂತೆ ಅನೇಕರಿದ್ದರು. ಪಂಜಾಬ್ನಲ್ಲಿ ರೈತರ ಮೇಲೆ ನಡೆದ ದೌರ್ಜನ್ಯ, ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ, ಎಲ್ಲ ಬೆಳೆಗಳಿಗೆ ಬೆಲೆ ನಿಗದಿ, ರೈತರು ಮತ್ತು ಕಾರ್ಮಿಕರ ಸಾಲ ಮನ್ನಾ ಹಾಗೂ ವಿದ್ಯುತ್ ದರಗಳಲ್ಲಿ ಹೆಚ್ಚಳ ಖಂಡಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪಂಜಾಬಿನಲ್ಲಿ ರೈತರ ಮೇಲೆ ನಡೆದ ದೌರ್ಜನ್ಯ, ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ, ಎಲ್ಲ ಬೆಳೆಗಳಿಗೆ ಬೆಲೆ ನಿಗದಿ, ರೈತರು ಮತ್ತು ಕಾರ್ಮಿಕರ ಸಾಲ ಮನ್ನಾ ಹಾಗೂ ವಿದ್ಯುತ್ ದರಗಳಲ್ಲಿನ ಹೆಚ್ಚಳ ಖಂಡಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಇತ್ತೀಚೆಗೆ ಪಂಜಾಬ್ ಸರ್ಕಾರ ರೈತ ಚಳವಳಿಗಾರರ ಮೇಲೆ ನಡೆಸಿದ ದೌರ್ಜನ್ಯವನ್ನು ಖಂಡಿಸಿದರು. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾದ US ಸೇರಿದಂತೆ ಇತರೆ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ನಡೆಯುತ್ತಿರುವ ಮಾತುಕತೆಗಳನ್ನು ನಿಲ್ಲಿಸಬೇಕು. ಸರ್ಕಾರಗಳು ಇದನ್ನು ತಿರಸ್ಕರಿಸಬೇಕು ಮತ್ತು ಅದನ್ನು ಕಾರ್ಯಗತಗೊಳಿಸುವುದಿಲ್ಲ ಎಂದು ತಿಳಿಸುವ ನಿರ್ಣಯಗಳನ್ನು ಅಂಗೀಕರಿಸಬೇಕೆಂದು ಒತ್ತಾಯಿಸಿದರು. ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕು. ಕೇಂದ್ರ ಸರ್ಕಾರವು ತಕ್ಷಣವೇ ಎಲ್ಲ ಬೆಳೆಗಳ ಖರೀದಿಗೆ ಖಾತರಿ ನೀಡಬೇಕು. ರೈತರು ಮತ್ತು ಕಾರ್ಮಿಕರ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು. ಕೃಷಿ ಮತ್ತು ಗ್ರಾಮೀಣ ವಲಯಗಳಲ್ಲಿ ವಿದ್ಯುತ್ ದರ ಹೆಚ್ಚಳ ಮತ್ತು ಸ್ಮಾರ್ಟ್ ಮೀಟರ್ ಹೇರಿಕೆಯನ್ನು ಹಿಂಪಡೆಯಬೇಕು. ಕೊಳವೆ ಬಾವಿಗಳಿಗೆ ಉಚಿತ ವಿದ್ಯುತ್ ಮತ್ತು ಗೃಹ ಬಳಕೆ ಮತ್ತು ಅಂಗಡಿಗಳಿಗೆ 300 ಯೂನಿಟ್ ಮಂಜೂರು ಮಾಡಬೇಕು ಎಂದು ಮನವಿ ಮಾಡಿದರು. ಮತ್ತು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾದ US ಸೇರಿದಂತೆ ಇತರ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ನಡೆಯುತ್ತಿರುವ ಮಾತುಕತೆಗಳನ್ನು ನಿಲ್ಲಿಸಬೇಕು. ರಾಜ್ಯ ಸರ್ಕಾರಗಳು ಮತ್ತು ಅಸೆಂಬ್ಲಿ NPA FAM ಅನ್ನು ತಿರಸ್ಕರಿಸಬೇಕು ಮತ್ತು ಅದನ್ನು ಕಾರ್ಯಗತಗೊಳಿಸುವುದಿಲ್ಲ ಎಂದು ತಿಳಿಸುವ ನಿರ್ಣಯವನ್ನು ಅಂಗೀಕರಿಸಬೇಕು. ಎಲ್ಲ ಬೆಳೆಗಳಿಗೆ C2+50% ಘೋಷಿಸಿರುವ ಬೇಡಿಕೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ಪೂರೈಸಬೇಕು ಮತ್ತು ಎಲ್ಲ ಬೆಳೆಗಳಿಗೆ ಖರೀದಿಯನ್ನು ಖಾತ್ರಿ ನೀಡಬೇಕು. ರೈತರು ಮತ್ತು ಕಾರ್ಮಿಕರ ಎಲ್ಲ ಸಾಲ ಮನ್ನಾ ಮಾಡಬೇಕು. ಕೃಷಿ ಮತ್ತು ಗ್ರಾಮೀಣ ವಲಯಗಳಲ್ಲಿ ವಿದ್ಯುತ್ ದರ ಹೆಚ್ಚಳ ಮತ್ತು ಸ್ಮಾರ್ಟ್ ಮೀಟರ್ ಏರಿಕೆಯನ್ನು ಹಿಂಪಡೆಯಬೇಕು ಮತ್ತು ಕೊಳವೆ ಬಾವಿಗಳಿಗೆ ಉಚಿತ ವಿದ್ಯುತ್ ಮತ್ತು ಗೃಹ ಬಳಕೆ ಮತ್ತು ಅಂಗಡಿಗಳಿಗೆ 300 ಯೂನಿಟ್ ಮಂಜೂರು ಮಾಡಬೇಕು. ನಿಮ್ಮ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ. ಈ ಸಂದರ್ಭದಲ್ಲಿ KG ವೀರೇಶ್, DS ಶರಣಬಸವ, ಮಲ್ಲನಗೌಡ, ಶ್ರೀನಿವಾಸ್ ಕಲವಲದೊಡ್ಡಿ, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೊಪ್ಪರ್, ಮುದುಕಪ್ಪ ನಾಯಕ್ ಸೇರಿದಂತೆ ಅನೇಕರಿದ್ದರು. ಸಿಯಾತಲ ಬಡಾವಣೆಯಲ್ಲಿ ಸರ್ಕಾರಿ ಶಾಲೆಯ 2 ಕೋಣೆಗಳು ಶಿಥಿಲಾವಸ್ಥೆಯಲ್ಲಿದ್ದು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣೆ ವೇದಿಕೆಯ ವತಿಯಿಂದ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಿಯಾತಲ ಬಡಾವಣೆಯಲ್ಲಿ ಸರ್ಕಾರಿ ಶಾಲೆಯ 2 ಕೋಣೆಗಳು ಶಿಥಿಲಾವಸ್ಥೆಯಲ್ಲಿ ಇದ್ದು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣೆ ವೇದಿಕೆಯ ವತಿಯಿಂದ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಸಿಯಾತಲ ಬಡಾವಣೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರುವ ಕಟ್ಟಡಗಳು ಶಿಥಿಲಗೊಂಡಿದೆ. ಸುಮಾರು 30 ವರ್ಷಗಳ ಹಿಂದೆ ನಿರ್ಮಿಸಿದ ಕಟ್ಟಡಗಳಾಗಿದ್ದರಿಂದ 2 ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿವೆ. ಮಳೆಗಾಲದಲ್ಲಿ ಕೋಣೆಗಳು ಸೋರುತ್ತಿದ್ದು ಮೇಲ್ಛಾವಣಿಯ ಕಾಂಕ್ರೀಟ್ ಬೀಳುತ್ತಿದ್ದು ಕಬ್ಬಿಣ ರಾಡ್ಗಳು ಹೊರಬಂದಿವೆ. ಶಾಲೆ ಆರಂಭದಲ್ಲಿ ಮಕ್ಕಳು ಕೊಠಡಿ ಸಮೀಪದಲ್ಲಿ ಆಟವಾಡುತ್ತಿದ್ದರಿಂದ ಅನಾಹುತಗಳಾಗುವ ಸಂಭವವಿದೆ. ಬೀಳುವ ಹಂತಕ್ಕೆ ತಲುಪಿದ್ದರಿಂದ ತೆರವುಗೊಳಿಸಲು ಒತ್ತಾಯಿಸಿದರು. ಸಂಭವವಿದ್ದು ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಇದೀಗ ಶಾಲೆಗಳಿಗೆ ರಜೆ ಇರುವುದರಿಂದ ಕಟ್ಟಡಗಳನ್ನು ತೆರವುಗೊಳಿಸಲು ಅನುಕೂಲವಿದ್ದು ತೆರವುಗೊಳಿಸಬೇಕೆಂದು ಮನವಿ ಮಾಡಿದರು. ಅನುಮತಿ ನೀಡುವ ಕುರಿತು ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದ
ಸಂಬಂಧಿಸಿದಂತೆ ಸಿಯತಲಭ ಶಾಲೆಯ ಆವರಣದಲ್ಲಿ 2 ಕೊಠಡಿಗಳು ಸುಮಾರು 30 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದೆ. ಈ ಕೊಠಡಿಗಳು ಶಿಥಿಲಾವಸ್ಥೆಯಾಗಿದೆ. ಮಳೆಗಾಲದ ಈ ಕೊಠಡಿಗಳು ಸೋರುತ್ತವೆ. ಈ 2 ಕೊಠಡಿಗಳು ಮೇಲ್ವರ್ಣ ಕಾಂಕ್ರೀಟ್ ಮುಂದಿನ ರಾಡ್ಗಳಿಂದ ಕಬ್ಬಿಣದ ಕಂಬಿಗಳು ಕಾಣುತ್ತಿವೆ. ಈ ಕೊಠಡಿಗಳ ಕೆಳಗೆ ಈ ಶಾಲೆಯ ಸಣ್ಣ ಪುಟ್ಟ ಮಕ್ಕಳು ಆಟವಾಡುತ್ತಾರೆ. ಈ 2 ಕೊಠಡಿಗಳು ಯಾವಾಗಲೂ ಟ್ಯೂಷನ್ ಬೀಳುತ್ತವೆ ಎಂದು ಈ ಶಾಲೆಯಲ್ಲಿ ಓದುತ್ತಿದ್ದ ಪುಟ್ಟ ಮಕ್ಕಳ ತಂದೆ ತಾಯಿಗಳಿಗೆ ಭಯಭೀತರಾಗಿರುತ್ತಾರೆ. ಈ ಪುಟ್ಟ ಮಕ್ಕಳಿಗೆ ಏನಾದರೂ ಅನಾಹುತ ಈಡಾದರೆ ಇದಕ್ಕೆ ಯಾರು ಹೊಣೆಗಾರರು? ಆದ ಕಾರಣ ಈ ಮಾನ್ಯ ಅಧಿಕಾರಿಗಳು ಶಾಲೆಗೆ ಬೇಕು ಎಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಮಳೆಗಾಲ ಬರುವ ಮುಂಚೆ ಈ ಕೊಠಡಿಗಳಲ್ಲಿ ನೆಲಸಾಮಗೊಳಿಸಲು ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಬಿ ಹನುಮಂತು, ಪಿ ಮಲ್ಲೇಶ್, ರಂಗ ಮುನಿದಾಸ್, ನಾರಾಯಣ ಶೆಟ್ಟಿ, ಶರಣಕುಮಾರ್ ಸೇರಿದಂತೆ ಇತರರಿದ್ದರು. ಗ್ರಾಹಕರ ದಾಖಲೆಗಳನ್ನು ಪಡೆದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಗರ ಶಾಖೆ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ಎಂಬುವವರು 10,97,00,000 ವಂಚನೆ ಮಾಡಿರುವ ಸೈಬರ್ ಶಾಖೆಯಲ್ಲಿ ದೂರು ದಾಖಲಾಗಿದೆ. ಗ್ರಾಹಕ ದಾಖಲೆಗಳ ಪಡೆದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಗರ ಶಾಖೆ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ಎಂಬುವರು 10,97,00,000 ರೂಪಾಯಿ ವಂಚನೆ ಮಾಡಿರುವ ಸೈಬರ್ ಶಾಖೆಯಲ್ಲಿ ದೂರು ದಾಖಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಆಗಿ ಸೇವೆ ಪ್ರಾರಂಭಿಸಿದ ಕಳೆದ 3 ವರ್ಷಗಳ ಅವಧಿಯಲ್ಲಿ 105 ನಕಲಿ ಬ್ಯಾಂಕ್ ಖಾತೆ ಸೃಷ್ಟಿಸಿ ಗೋಲ್ಡ್ ಲೋನ್ ಮಂಜೂರಿ ಮಾಡಿರುವುದಾಗಿ ವಂಚಿಸಿರುವ ಪ್ರಕರಣ ಬಯಲಾಗಿದೆ. ಬ್ಯಾಂಕ್ ಖಾತೆ ಹೊಂದಿರುವ ಗ್ರಾಹಕರಿಗೆ ಗೊತ್ತಿಲ್ಲದಂತೆ ಖಾತೆ ತೆಗೆದು 29 ನಕಲಿ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮ್ಯಾನೇಜರ್ ನರೇಂದ್ರ ರೆಡ್ಡಿ 8 ಜನ ಸಂಬಂಧಿಕರ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದು, ಹಿಂದಿನ ಬ್ಯಾಂಕಿನ ಉದ್ಯೋಗಿಯೊಬ್ಬರು ಖಾತೆಗೂ 88 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿರುವುದು ತನಿಖೆಯಿಂದ ಬಹಿರಂಗವಾಗಿದೆ. ಮ್ಯಾನೇಜರ್ ಅಧಿಕಾರ ಅವಧಿಯಲ್ಲಿ ನಡೆದ ವ್ಯವಹಾರ ಕುರಿತಂತೆ ಮಹಾರಾಷ್ಟ್ರ ಬ್ಯಾಂಕ್ ಅಧಿಕಾರಿಗಳು ನಡೆಸಿದ ವ್ಯವಹಾರ ಕುರಿತು ಲೆಕ್ಕ ಪರಿಶೋಧನೆ ನಡೆಸಿದಾಗ ನರೇಂದ್ರ ರೆಡ್ಡಿ ಕಳ್ಳಾಟ ಬಯಲಾಗಿದೆ. ಬ್ಯಾಂಕಿನ ಪ್ರಾದೇಶಿಕ ಅಧಿಕಾರಿ ಸುಚೇತ್ ನೀಡಿದ ದೂರಿನ ಮೇರೆಗೆ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ನರೇಂದ್ರ ರೆಡ್ಡಿ ಪರಾರಿಯಾಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶ್ರೀಶೈಲಕ್ಕೆ ಪಾದಯಾತ್ರೆ ತೆರಳಿದ್ದ ಕಲ್ಲೂರು ಗ್ರಾಮದ ನಿವಾಸಿ ಬಸವರಾಜ್ ಯಾದವ್ 40 ವರ್ಷ ಎಂಬಾತ ಭೀಮನ್ಕೋಡ್ ಕಾಡಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ವರದಿಯಾಗಿದೆ. ಶ್ರೀಶೈಲಕ್ಕೆ ಪಾದಯಾತ್ರೆ ತೆರಳಿದ್ದ ಕಲ್ಲೂರು ಗ್ರಾಮದ ನಿವಾಸಿ ಬಸವರಾಜ್ ಯಾದವ್ 40 ವರ್ಷ ಎಂಬಾತ ಭೀಮನಕೋಳ ಕಾಡಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ವರದಿಯಾಗಿದೆ. ತಾಲೂಕಿನ ವೆಂಕಟಾಪುರ ಗ್ರಾಮದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಮೂಲಕ ತೆರಳಿದಾಗ ಘಟನೆ ಜರುಗಿದೆ. ಬುಧವಾರದಿಂದ ಕಲ್ಲೂರು ಗ್ರಾಮದಿಂದ ವಾಹನವೊಂದರಲ್ಲಿ 14 ಜನರೊಂದಿಗೆ ವೆಂಕಟಾಪುರಕ್ಕೆ ತೆರಳಿ ಅಲ್ಲಿಂದ ಪಾದಯಾತ್ರೆ ಪ್ರಾರಂಭಿಸಿದರು. ಗುರುವಾರದಂದು ಹೃದಯಾಘಾತದಿಂದ ಸಾವಿಗೀಡಾಗಿದ್ದು ಸ್ವಗ್ರಾಮಕ್ಕೆ ಕಳೆಬರಹ ತರಲಾಗಿದೆ. ರಸ್ತೆ ಬಳಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆಗೆ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಸ್ಕಿಹಾಳ್ ಗ್ರಾಮದ ಬಳಿ ಜರುಗಿದೆ. ರಸ್ತೆ ಬಳಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಶಿಹಾಳ ಗ್ರಾಮದ ಬಳಿ ಜರುಗಿದೆ. ಮೃತಪಟ್ಟ ವ್ಯಕ್ತಿಯನ್ನು ಅಮರೇಶ್ 25 ವರ್ಷ ಎಂದು ಗುರುತಿಸಲಾಗಿದೆ. ಮೀನು ಮಾರಲು ಮುದಗಲ್ ಪಟ್ಟಣಕ್ಕೆ ತೆರಳಿ ಸ್ವಗ್ರಾಮಕ್ಕೆ ಮರಳುತ್ತಿದ್ದಾಗ ರಾತ್ರಿ ವೇಳೆ ಟ್ರ್ಯಾಕ್ಟರ್ ಗಮನಿಸದೆ ಡಿಕ್ಕಿ ಹೊಡೆದ ಪರಿಣಾಮ ದುರ್ಘಟನೆ ಜರುಗಿದೆ. ಸ್ಥಳಕ್ಕೆ ಮಸ್ಕಿ ಸಿಪಿಐ ಬಾಲಚಂದ್ರ ಲಕ್ಕಂ ಮತ್ತು ಪಿಎಸ್ಐ ವೆಂಕಟೇಶ್ ಮಾಡಗಿರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಮೊದಲ ಬಜೆಟ್ ನರಸಮ್ಮ ಮಾಡಗಿರಿ ಮಂಡನೆ, 28 ಕೋಟಿ ರೂಪಾಯಿ ಉಳಿತಾಯ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಮಾದಿಗರಿಗೆ ಶೇಕಡ 8 ಮೀಸಲು ನಿಗದಿಪಡಿಸಲಿ ಎಸ್ ಮಾರ್ಯಪ್ಪ. ಕೃಷ್ಣಾ ನದಿ ಪಾತ್ರದಲ್ಲಿ ಒಣಗುತ್ತಿರುವ ಬೆಳೆ, ನದಿಗೆ ನೀರು ಹರಿಸಲು ನರಸಿಂಹನಾಯಕ್ ಒತ್ತಾಯ. ಶ್ರೀಶೈಲ ಪಾದಯಾತ್ರಿಗಳು ಮಾರ್ಚ್ 30 ಮತ್ತು 31ರಂದು ಅನ್ನದಾಸೋಹ ವೈದ್ಯಕೀಯ ತಪಾಸಣೆ, ಚಂದ್ರಶೇಖರ್ ಮಿರ್ಜಾಪುರ್. ಸಂವಿಧಾನ ಬದಲು ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಜೆಡಿಎಸ್ ಪ್ರತಿಭಟನೆ. ಪರಿಶಿಷ್ಟ ಒಳ ಮೀಸಲಿಗೆ ಮತ್ತೊಂದು ಸಮೀಕ್ಷೆ ನಿರ್ಧಾರ ವಿರೋಧಿಸಿ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಪ್ರತಿಭಟನೆ. ಸಿಯಾತಲ ಬಡಾವಣೆಯಲ್ಲಿ ಶಾಲೆಯ ಕಟ್ಟಡ ಶಿಥಿಲ, ತೆರವಿಗೆ ಒತ್ತಾಯ.
ಮಹಾರಾಷ್ಟ್ರ ಬ್ಯಾಂಕ್ ವ್ಯವಸ್ಥಾಪಕ ನರೇಂದರ್ ರೆಡ್ಡಿಯಿಂದ ಗ್ರಾಹಕರಿಗೆ 10 ಕೋಟಿ ರೂಪಾಯಿ ವಂಚನೆ, ದೂರು ದಾಖಲು. ಶ್ರೀಶೈಲಕ್ಕೆ ಪಾದಯಾತ್ರೆ ಕೈಗೊಂಡಿದ್ದ ಕಲ್ಲೂರು ನಿವಾಸಿ ಸಾವು. ಮತ್ತು ವಾಹನ ಡಿಕ್ಕಿ ಬೈಕ್ ಸವಾರ ಸಾವು. ವಾರ್ತೆಗಳನ್ನು ಪ್ರಾರಂಭಿಸಿದವರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತೆ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳು